ಎಲ್ಲರಿಗೂ ನಮಸ್ಕಾರ. ಪದ್ಮಜಾ ಪ್ರಸಾದ್ ಮೆಮೋರಿಯಲ್ ಫೌಂಡೇಶನ್ ಸಂಸ್ಥಾಪನಾ ದಿನದ ಆಚರಣೆಗೆ ತಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ಬಿ ಸುರೇಶ್ ರವರಿಗೆ ನಾನು ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ಅರುಣ್ ಕುಮಾರ್ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಪದ್ಮಜಾ ಪ್ರಸಾದ್ ಮೆಮೋರಿಯಲ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ಶ್ರೀಯುತ NN ಪ್ರಸಾದ್ ರವರಿಗೂ ಹಾಗೂ ಟ್ರಸ್ಟಿಗಳಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಲ್ಲಿಗೆ ಬಂದಿರುವಂತಹ ಶಾಲಾ ಪ್ರತಿನಿಧಿಗಳಿಗೆ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಪದ್ಮಜಾ ಪ್ರಸಾದ್ ಕುಟುಂಬಸ್ಥರಿಗೂ ಹಾಗೂ ಸ್ನೇಹಿತರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪದ್ಮಜಾ ಪ್ರಸಾದ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಕಲಾವಿದರಿಗೂ ಹಾಗೂ ಇಷ್ಟು ಸುಂದರವಾಗಿ ಈ ಕಾರ್ಯಕ್ರಮವನ್ನು ರೂಪುಗೊಳ್ಳಲು ಕಾರಣರಾದವರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಹಾಡುವವರು ಶ್ರೀಮತಿ ಅಖಿಲ. ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ. ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ವಾರಣಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ. ಪಂಕಜಾಸನಾದಿ ವಂದಿತ ಭಕ್ತಾರ್ತಿ ಹರಣ ಮುದಿತ ಪಂಕಜಾಸನಾದಿ ವಂದಿತ ಭಕ್ತಾರ್ತಿ ಹರಣ ಮುದಿತ ಕುಂಕುಮಾಭಗುಣ ನಿಧೆ ಹರಿಕೇಶ ಕುಮಾರ ಕುಂಕುಮಾಭಗುಣ ನಿಧೆ ಹರಿಕೇಶ ಕುಮಾರ ಮಂದಾರಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ. ಧನ್ಯವಾದಗಳು ಅಖಿಲ. ಈಗ ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರು ಶ್ವೇತಾ ವಿಶ್ವಾಸ್. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇಂದಿನ ಕಾರ್ಯಕ್ರಮಕ್ಕೆ ಅಷ್ಟು ಸೊಗಸಾಗಿ ಪ್ರಾರ್ಥನೆ ಮಾಡಿದ ಅಖಿಲ ಅವ್ರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಗಣಪತಿ ಆರಾಧನೆ ಆದಮೇಲೆ ಈಶ್ವರನ ನಾವು ಮರೆಯೋಕ್ಕಾಗಲ್ಲ. ಈಶ್ವರನ ಆರಾಧನೆ ಕುರಿತು ಒಂದು ಹಾಡನ್ನು ಹಾಡಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ. 10ನೇ ತರಗತಿಯಲ್ಲಿ ಓದ್ತಾ ಇರೋಂಥ ಭೂಮಿಕಾ, ಅವಳನ್ನ ಸ್ವಾಗತಿಸೋಣ ಎಲ್ಲರೂ.
ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿಯಾಡ ಕಡಮರುವಾಗ್ಯವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರಳಿಸಿದಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿಯಾಡ ಕಡಮರುವಾಗ್ಯವ ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದಾ ನಾನಾಗಿ ಅಳಬೋದಾ ಹೇ ಶಿವ ಜೀವವ ಕಾಡುತ್ತೀಯ ಕೋ ಶಿವ ಕನಸು ಒಡೆದವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿಯಾಡ ಕಡಮರುವಾಗ್ಯವ ಹೂವು ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಭೇದ ನಮಗೆಲ್ಲೋ ನಿನ್ನಾಟ ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಧನ್ಯವಾದಗಳು ಭೂಮಿಕಾ. ಈಗ ಮುಂದಿನ ಗೀತೆ ಒಂದು ಸಮೂಹ ಗಾಯನ, ಕರುನಾಡ ಸಿರಿ ಕರುನಾಡ ಸೌಂದರ್ಯವನ್ನು ವರ್ಣಿಸುವಂಥ ಒಂದು ಗೀತೆ. ಎಲ್ಲರಿಗೂ ಗೊತ್ತಾಗ್ಬೋದು. ನಾನು ಸಾಹಿತಿ ಯಾರು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. KS ನಿಸಾರ್ ಅಹಮದ್ ಅವರು ಬರೆದಿರುವಂಥ ಒಂದು ಗೀತೆ ಇದು. ಇದನ್ನು ಮೊದಲನೇ ಬಾರಿಗೆ ಹರಿನಿವಾಸಿನ 5 ಜನ ಅಕ್ಕ ತಂಗಿರು ನಾವು ಹಾಡಲು ಪ್ರಯತ್ನ ಪಡ್ತಾ ಇದ್ದೀವಿ. ಹಾಡಕ್ಕೆ ಬರ್ತಾ ಇರೋರು ಶಶಿ ರಮೇಶ್, ಪದ್ಮಿನಿ ಮಂಜುನಾಥ್, ಆಮೇಲೆ ಗೀತಾ ಶ್ರೀಕಾಂತ್, ವಿದ್ಯಾ ಪ್ರಶಾಂತ್ ಮತ್ತು ನಾನು.
ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರೆಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಸಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವೆನ್ನದ ಸಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಧನ್ಯವಾದಗಳು. ಈಗ ಒಂದು ಗುರುಗಳ ಬಗ್ಗೆ ಆರಾಧನೆ ಮಾಡಿ ನಾನೊಂದು ಹಾಡು ಹೇಳ್ತಾ ಇದ್ದೀನಿ. ಇದಕ್ಕೆ ಸಾಹಿತ್ಯ ಕುವೆಂಪುರವ್ರದ್ದು, ಸಂಗೀತ ಸಂಯೋಜನೆ ಮೈಸೂರು ಆನಂದ್ ಸ್ವಾಮಿರವ್ರದ್ದು. ಗುರು ಹೇ ಆತ್ಮತಮೋಹಾರಿ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ
ಜಟಿಲ ಕುಟಿಲ ತಮ ಅಂತರಂಗ ಬಹು ಜಟಿಲ ಕುಟಿಲ ತಮ ಅಂತರಂಗ ಬಹು ಭಾವ ವಿಪಿನ ಸಂಚಾರಿ ಭಾವ ವಿಪಿನ ಸಂಚಾರಿ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ. ಧನ್ಯವಾದಗಳು ಶ್ವೇತಾ. ನಮ್ಮ ಕುಟುಂಬದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ನಂಬಿದ್ದೇನೆ. ಇದೀಗ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಕಾರ್ಯಕ್ರಮ PPMF ಸಂಸ್ಥೆಯ ವೆಬ್ಸೈಟ್ ಬಿಡುಗಡೆ. ಸಂಸ್ಥೆಯ ಟ್ರಸ್ಟಿ ಶ್ರೀಯುತ ಲೋಕೇಶ್ ರವರು PPMF ವೆಬ್ಸೈಟ್ನ ಬಗ್ಗೆ ಪ್ರಸ್ತಾವನೆ ಕೊಡಲಿದ್ದಾರೆ. ನಾನು ಮುಖ್ಯ ಅತಿಥಿಯಾದ ಶ್ರೀ ಬಿ ಸುರೇಶ್ ರವರನ್ನು ವೆಬ್ಸೈಟ್ ಅನಾವರಣಗೊಳ್ಳಲು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ. ಪ್ರಸಾದ್ ಅವರನ್ನು ಶ್ರೀಯುತ ಲೋಕೇಶ್ ರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ದೀಪ ಪ್ರಜ್ವಲನೆಯ ಕಾರ್ಯಕ್ರಮದಿಂದ ನಮ್ಮ ಈ ವೆಬ್ಸೈಟ್ ಅನಾವರಣಗೊಳ್ಳಲು ಮುಖ್ಯ ಅತಿಥಿಗಳನ್ನು ಮತ್ತು ಟ್ರಸ್ಟಿಗಳನ್ನು ಕೋರಿಕೊಳ್ಳುತ್ತೇನೆ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ दीपज्योतिर्जनार्दनः दीपो हरतु मे पापम् सन्ध्यादीप नमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धि विनाशाय दीपज्योतिर्नमोस्तुते. ಎಲ್ಲ ಸಹೃದಯ ಹಿರಿಯರೇ ಹಾಗೂ ಬಂಧುಗಳೇ, ನಿಮ್ಮೆಲ್ರಿಗೂ PPMFನ ಅಂದರೆ ಪದ್ಮಜ ಪ್ರಸಾದ್ ಮೆಮೋರಿಯಲ್ ಫೌಂಡೇಶನ್ನ ಕಡೆಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ನನ್ನ ಹೆಸರು ಆರ್ ಲೋಕೇಶ್ ಅಂತೇಳಿ, PPMFನ ಟ್ರಸ್ಟಿಗಳಲ್ಲಿ ಒಬ್ಬ. ಇದು ಇವತ್ತು ಸಂಸ್ಥಾಪಕರ ದಿನಾಚರಣೆ ಅಂಥೇಳಿ ನಾವು ಮಾಡ್ತಾ ಇರುವಂಥದ್ದು. ಸಂಸ್ಥಾಪಕರು ಅಂತಂದರೆ PPMFನ ಹುಟ್ಟಿಗೆ ಕಾರಣ ಯಾರು ಅಂತ ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡುವಂಥದ್ದು. ಯಾವ ಕಾರ್ಯಕ್ರಮಗಳು ಮಾಡದೇ ಇದ್ದರೆ ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ಮಾಡಲೇಬೇಕಾದಂಥ ಹೊಣೆಗಾರಿಕೆ ನಮ್ಮದಿರ್ತದೆ. ಹಾಗಾಗಿ ಕಳೆದ ವರ್ಷ ಕೂಡ ನಾವು ಮಾಡಿದ್ವಿ. ದಿನಾಂಕ ಸ್ವಲ್ಪ ಬದಲಾಗಿತ್ತು. ಇದಕ್ಕೆ ಮೂಲ ಪ್ರೇರೇಪಕರು ನಮ್ಮ ಟ್ರಸ್ಟ್ನ ಹಿಂದಿನ ಶಕ್ತಿ ಏನು ಅಂತಂದರೆ ಶ್ರೀಮತಿ ಪದ್ಮಜ ಅವರು. ಅವರ ಇರುವಿಕೆ ಇದ್ದ ಕಾರಣಕ್ಕಾಗಿಯೇ ಈ ಟ್ರಸ್ಟ್ ಆಯಿತು. ಈ ಟ್ರಸ್ಟ್ನ ಕಾರಣಕ್ಕಾಗಿಯೇ ನಾವು ನೀವೆಲ್ಲ ವರ್ಷಕ್ಕೊಮ್ಮೆ ಸೇರುವಂಥ ಒಂದು ಸದಾವಕಾಶ ನಡೀತಾನೇ ಇದೆ. ನಿಮ್ಮೆಲ್ರಿಗೂ ಗೊತ್ತಿದೆ, ಶ್ರೀಮತಿ ಪದ್ಮಜ ಅವರು ನಮ್ಮನ್ನು ದೈಹಿಕವಾಗಲಿ ಸುಮಾರು ಈಗಾಗಲೇ 26 ವರ್ಷಗಳು ಕಳೆದು ಹೋದವು. ಆದರೆ ಅವರ ನೆನಪು, ಅವರ ನಗು ಇವ್ಯಾವು ಕೂಡ ನಮಗೆ ಮಾಸ್ದೇ ಇರೋ ಥರ ನಡೆಸ್ಕೊಂಡು ಬಂದಿರೋದು ಯಾರು ಅಂತಂದರೆ ನಮ್ಮ ಮುಂದೆ ಇರ್ತಕ್ಕಂಥ ಶ್ರೀ ಪ್ರಸಾದ್ ಸರ್ ಅವರು. ಪ್ರಸಾದ್ ಸರ್ ಅವ್ರಿಗೆ ಪತ್ನಿ ಅಂತ ಕಾರಣಕ್ಕೆ ಮಾಡ್ತಾಯಿಲ್ಲ,
ಜೀವನಕ್ಕೆ ಅರ್ಥವನ್ನು ಕೊಟ್ಟಂಥವರು ಪದ್ಮಜ ಅವರು. ಯಾರಿಗೆ? ಪ್ರಸಾದ್ ಅವ್ರಿಗೆ. ಪ್ರಸಾದ್ ಅವರು ಈ ನಾಡಿಗೆ ಭಾಳ ಬೇಕಾದಂಥವ್ರು. ನೋಡಿ ಹೇಗಿದೆ ಅದು, ಒಂದಕ್ಕೊಂದು ಸರಪಳಿ. ಸುಮಾರು 3.5 ವರ್ಷಗಳ ಕಾಲ ಅವರು ಸ್ನೇಹಿತರ ಜೊತೆಯಲ್ಲಿ ಪ್ರಪಂಚ ಪರ್ಯಟನೆಯನ್ನು ಸೈಕಲ್ ಮೇಲೆ ಮಾಡಿ ಕೊನೆಗೆ ಅಮೆರಿಕ ತಲುಪಿ ಕನ್ನಡ ನಾಡಿನ ಹಲವಾರು ಕಲಾವಿದರಿಗೆ, ಹಲವಾರು ರೀತಿಯ ಸಾಧಕರಿಗೆ ಅಮೆರಿಕಾದಲ್ಲಿ ಅನಾಥ ಪ್ರಜ್ಞೆ ಬರೆದವರ ರೀತಿಯಲ್ಲಿ ಅವರ ತಂಡ, ಪ್ರಸಾದ್ ಅವರು ಮತ್ತು ಅವರ ತಂಡ ಆತಿಥ್ಯವನ್ನು ನೀಡಿ ಅವರಿಗೆ ಗೌರವಾರ್ಪಣೆಗಳನ್ನು ಕೂಡ ಮಾಡಿರುವಂಥದ್ದು. ಅಷ್ಟೊಂದು ಕ್ರಿಯಾಶೀಲತೆಗೆ ಕಾರಣ ಆಗಿದ್ದೇನೆ ಶ್ರೀಮತಿ ಪದ್ಮಜ ಅವರು. ಹಾಗಾಗಿ ಅವರ ನೆನಪಿನಲ್ಲಿ ಒಂದು ಸಂಸ್ಥಾಪಕರ ದಿನಾಚರಣೆ ಮಾಡಬೇಕು ಅನ್ನೋಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಆಗಿತ್ತು. ಈ ಸಂಸ್ಥೆಗೆ ನಿಮಗೆಲ್ರಿಗೂ ಗೊತ್ತಿದೆ, ಈ ನಮ್ಮ PPMF ರಿಜಿಸ್ಟ್ರೇಷನ್ ಆಗಿ ಬಹುಶಃ 1.5 ವರ್ಷ ಏನಾಗಿದೆ. ಆದರೆ ಪದ್ಮಜ ಅವರ ಹೆಸರಿನಲ್ಲಿ ಪ್ರಸಾದ್ ಸರ್ ಅವರು ನಿರಂತರ ಕಾರ್ಯಕ್ರಮ, ಮೊದಲನೇ ವರ್ಷದಿಂದ ಕೂಡ ಅವರು ಸಮಾಜಕ್ಕೆ ಅಥವಾ ಈ ನಾಡಿಗೆ ಅವರದೇ ಆದಂಥ ಕೊಡುಗೆಯನ್ನು ಪದ್ಮಜ ಅವರ ಹೆಸರಿನಲ್ಲಿ ಸಲ್ಲಿಸ್ತಾನೆ ಬಂದಿದ್ದಾರೆ. ಮೊದಲನೇದಾಗಿ ಆರಂಭ ಆಗಿದ್ದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಶ್ರೀ ಗುರುರಾಜ್ ಕರ್ಜಿಗಿಯವರು ಪ್ರಾಂಶುಪಾಲರಾಗಿದ್ದರು, ವಿದ್ಯಾವರ್ಧಕ ಕಾಲೇಜ್. ಅಲ್ಲಿ ಸಂಗೀತ ಸ್ಪರ್ಧೆಗಳನ್ನು ನಡೆಸುವಂಥ ಕಾರ್ಯಕ್ರಮಕ್ಕೆ ಮೊದಲು ಒಂದು ಹೊಸ ಚಾಲನೆಯನ್ನು ಕೊಟ್ಟರು, ಆಗ 25 ವರ್ಷಗಳ ಹಿಂದೆ. ಅದೇ ಕಾಲಕ್ಕೇ ಮೈಸೂರು ವಿಶ್ವವಿದ್ಯಾಲಯ, ನಿಮಗೆಲ್ರಿಗೂ ಗೊತ್ತಿರಬೇಕು, ಕರ್ನಾಟಕದ ಭಾಳ ಹೆಮ್ಮೆಯ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತ ಸ್ಪರ್ಧೆಗಳು 3 ಪ್ರಕಾರದ ಸಂಗೀತ, ಜನಪದ, ಶಾಸ್ತ್ರೀಯ ಮತ್ತು ಸಿನಿಮಾ ಸಂಗೀತಗಳನ್ನು ಕುರಿತಂಥ ಒಂದು ವಿಶೇಷವಾದಂಥ ಸ್ಪರ್ಧೆ ಅದು. ನಾನು ಆಗ ಆರಂಭದಲ್ಲಿ ಅವರು ವಿದೇಶದಲ್ಲೇ ಇರ್ತಾಯಿದ್ರು, ನಾನು ಭಾಗವಹಿಸ್ತಾ ಇದ್ದೆ. ಆಮೇಲೆ ಕೆಲವು ಸಂದರ್ಭದಲ್ಲಿ ಅವ್ರ ಕುಟುಂಬದವ್ರು ಬರ್ತಾಯಿದ್ರು. ಅದು ಅತ್ಯಂತ ಪ್ರತಿಷ್ಠಿತ ಸಂಗೀತ ಸ್ಪರ್ಧೆ. ಏಕೆಂದರೆ ಮೈಸೂರನ್ನು ಹೆಚ್ಚಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ನಮ್ಮ ಸಾಂಸ್ಕೃತಿಕ ನಗರಿ. ಅತಿ ಹೆಚ್ಚು ಕಲಾವಿದರು ಹುಟ್ಟಿನಿಂದ ಬರೋವಂಥವ್ರು. ಅವ್ರಿಗೊಂದು ವೇದಿಕೆ ಬೇಕಾಗಿತ್ತು. ಕಾಲೇಜು ಶಿಕ್ಷಣದಲ್ಲಿ ಇರಬೇಕಾದ್ರೆ ನನಗೆ ಗೊತ್ತಿರೋ ಹಾಗೆ 38 ಕಾಲೇಜುಗಳು ಅದರ ವ್ಯಾಪ್ತಿಗೆ ಬರ್ತಾಯಿದ್ವು ಮೈಸೂರಿನ ಜಿಲ್ಲೆಗೆ. ಆ 38 ಕಾಲೇಜಿನ ವಿದ್ಯಾರ್ಥಿಗಳು ಭಾಳ ಸಕ್ರಿಯವಾಗಿ ಈಗಲೂ ಕೂಡ ಭಾಗವಹಿಸಿದೆ. ಕೋವಿಡ್ನ ಕಾರಣದಿಂದ 2 ವರ್ಷ ಬಿಟ್ಟರೆ ನಿರಂತರವಾಗಿ ಮೈಸೂರು ಯೂನಿವರ್ಸಿಟಿನಲ್ಲಿ ನಡೆದಿರ್ತಕ್ಕಂಥ ಏಕೈಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅದು ಪದ್ಮಜ ಅವರ ಸ್ಮರಣೆಯಲ್ಲಿ ನಡೀತಾ ಇರತಕ್ಕಂಥ ಸಂಗೀತ ಕಾರ್ಯಕ್ರಮ. ಅಷ್ಟೇ ಅಲ್ಲ, ಇವರ ಸೇವಾ ಅದಕ್ಕೆ ಒಂದು ಲೈನೇ ಹಾಕ್ಕೊಂಡಿಲ್ಲ, ಪರಿಧಿನೇ ಹಾಕ್ಕೊಂಡಿಲ್ಲ. ಪ್ರಸಾದ್ ಅವರು ಆ ಪರಿಧಿನೇ ಹಾಕ್ಕೊಂಡಿರಲಿಲ್ಲ. ಬರೀ ಸಂಗೀತ ಅಲ್ಲ, ಪದ್ಮಜರವರು ವಿದ್ಯಾಭ್ಯಾಸ ಮಾಡಿದ್ದು ಪತ್ರಿಕೋದ್ಯಮದಲ್ಲಿ. ಮೈಸೂರು ಯೂನಿವರ್ಸಿಟಿನಲ್ಲಿ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ, ಉನ್ನತ ಅಂಕಗಳನ್ನು ಪಡೆದಂಥವ್ರಿಗೆ ಗೋಲ್ಡ್ ಮೆಡಲನ್ನು ಪ್ರತಿಷ್ಠಾಪನೆ ಮಾಡಿದರು. ಅದು ಕೂಡ 25 ವರ್ಷಗಳ ಮೇಲಾಗಿದೆ. ಅದಕ್ಕೆ ಕ್ಯಾಶ್ ಅವಾರ್ಡನ್ನು ಇಟ್ಟಿದ್ದಾರೆ. ಅದಕ್ಕೂ ಕೂಡ ಅವರ ಪ್ರೋತ್ಸಾಹ ನಡೀತಾ ಇದೆ. ಒಂದು ಕಡೆ ಶಿಕ್ಷಣ, ಇನ್ನೊಂದು ಕಡೆ ಸಂಗೀತ. ಇಷ್ಟೇ ಅಂತಂದರೆ ಅದು ಅಲ್ಲ. ಈ ಬೆಂಗಳೂರಿನ ಹೊರವಲಯದಲ್ಲಿ ಹುಳಿಮಾವು ಜಾಗದಲ್ಲಿ ಒಂದು ಸೇವಾ ಕೇಂದ್ರ ಇದೆ. ಅಲ್ಲಿ ನಿರ್ಲಕ್ಷಿತ ಹೆಣ್ಣುಮಕ್ಕಳು ಅಥವಾ ಒಂಟಿ ಹೆಣ್ಣುಮಕ್ಕಳು ಯಾರು ಇರ್ತಾರೆ ಅವರಿಗೆ ಒಂದು ಟ್ರಸ್ಟ್ ನಡೀತಾ ಇದೆ. ಅಲ್ಲಿ ಭಾಳ ವಿಶೇಷವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಆ ಹೆಣ್ಣುಮಕ್ಕಳು ಭಾಳ ಕ್ರಿಯಾಶೀಲತೆಯಿಂದ ಇರೋರಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಒಂದು 10-12 ಕುಟೀರಗಳನ್ನು ಮಾಡಿದ್ದಾರೆ. ಆ ಕುಟೀರಗಳಲ್ಲಿ ಈ ಕೂಲಿ ಕಾರ್ಮಿಕರ ಮಕ್ಕಳುಗಳು ಮತ್ತು ಅನಾಥ ಮಕ್ಕಳುಗಳನ್ನು ಆಯ್ದು ಕರ್ಕೊಂಡು ಬಂದು ಒಂದೊಂದು ಕುಟೀರದಲ್ಲಿ 10-12 ಮಕ್ಕಳನ್ನು ಕೂಡಾಕಿ ಅದಕ್ಕೆ ಈ ಒಂಟಿ ಹೆಂಗಸು ತಾಯಂದಿರ್ತಾರಲ್ಲ ಇವ್ರನ್ನ ತಾಯಂದಿರನ್ನಾಗಿ ನೇಮಕ ಮಾಡ್ತಾರೆ ಆ ಸಂಸ್ಥೆಯವರು. ಆ ತಾಯಂದಿರ ಪೋಷಣೆಯನ್ನು ನಿರಂತರ ವರ್ಷಪೂರ್ತಿ ಆ ತಾಯಂದಿರು ಮಾಡ್ತಾ ಹೋಗ್ತಾರೆ. ಅದು ನಾನು ವಿಸಿಟ್ ಮಾಡಿದ್ದೆ, ಬಹಳ ಅದ್ಭುತವಾದಂಥದ್ದು. ಆ ತಾಯಂದಿರು ಒಂಟಿ ಅನಿಸೋದೇ ಇಲ್ಲ. 20-15 ಜನ ಮಕ್ಕಳಿಗೆ ತಾಯಂದಿರಾಗಿರ್ತಾರೆ. ಭಾಳ ಪೈಪೋಟಿಯಲ್ಲಿರ್ತದೆ. ಒಂದು ಕುಟೀರಕ್ಕೂ ಇನ್ನೊಂದು ಕುಟೀರಕ್ಕೂ ನಮ್ಮ ಮಕ್ಕಳುಗಳು ಮುಂದಿನ ಶ್ರೇಣಿಯಲ್ಲಿ ಬರಬೇಕು, ಹೆಚ್ಚಿನ ಶ್ರೇಣಿಯಲ್ಲಿ ಆಗಬೇಕು, ಉನ್ನತ ಸಾಧನೆ ಮಾಡಬೇಕು ಅನ್ನೋಂಥ ಒಂಥರ ಆರೋಗ್ಯಕರವಾದಂಥ ಒಂದು ಪೈಪೋಟಿಯ ವಾತಾವರಣ. ಅಲ್ಲಿಯ ಮಕ್ಕಳನ್ನು ಇವರು ದತ್ತು ತಗೊಂಡು ಪೋಷಣೆ ಮಾಡಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಾಗಲಿ ಅಂತಂದರೆ ಇವರ ಸೇವಾ ಕ್ಷೇತ್ರದ ಮಿತಿ
ಎಲ್ಲೆಲ್ಲಿಗೋ ವ್ಯಾಪಿಸ್ಕೊಂಡಿತ್ತು. ಇದನ್ನು ಕ್ರೋಢೀಕರಿಸಿ ಒಂದು ವ್ಯಾಪ್ತಿ ಒಳಗಡೆಗೆ ತರಲಿಕ್ಕೆ ಕಳೆದ 1 ವರ್ಷದಿಂದ ನಾವು ಪ್ರಯತ್ನಪಟ್ಟು PPMF ಅನ್ನೋಂಥ ಒಂದು ಟ್ರಸ್ಟನ್ನು ಅಧಿಕೃತವಾಗಿ ನೋಂದಣಿ ಮಾಡಿಸಿದ್ವಿ. ಮತ್ತು ಇದಕ್ಕೆ ಹಣವನ್ನು ನಾವು ಇದುವರೆಗೂ ಯಾರಿಂದನೂ ಪಡೆದಿಲ್ಲ ಅಧಿಕೃತವಾಗಿ. ಅವರ ದುಡಿಮೆಯ ಹಣ. ಅವರಿಗೆ ಅವ್ರದ್ದು ಅಂತ ಮಕ್ಕಳಿಲ್ಲದೆ ಇದ್ದರೂ ಕೂಡ ಈ ನಾಡಿನಲ್ಲಿ ಯಾರಿಗೆ ಅಸಹಾಯಕರಿದ್ದಾರೆ ಅವರೆಲ್ಲರೂ ಅವ್ರ ಮಕ್ಕಳು ಅಂತ ಭಾವಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಸಂಸ್ಥೆಗೆ ಅವರ ದುಡಿದ ಹಣವನ್ನು ಏನಕ್ಕೂ ಬೇರೆ ಸ್ವಾರ್ಥಕ್ಕೆ ಬಳಸ್ಕೊಳ್ಳದೆ ಈ ರೀತಿಯ ಸಮಾಜಮುಖಿ ಕಾರ್ಯಗಳಿಗೆ ಬಳಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಪ್ರಸಾದ್ ಸರ್ಗೆ ಇವೆಲ್ಲ ಏನಕ್ಕೆ ಬೇಕು ಸಂಸ್ಥೆ, ಈ ವೆಬ್ಸೈಟ್ ಏನಕ್ಕೆ ಬೇಕು ಅಂತ ಮಾತಾಡ್ತಿರ್ತಿದ್ರು. ಇಲ್ಲ, ಇವತ್ತಿನ ವಾತಾವರಣ ಏನು ಅಂತಂದರೆ ಇದಕ್ಕೆಲ್ಲ ಬೇಕು ಅನಿಸೋವಂಥದ್ದಾಗ್ಬಿಟ್ಟಿದೆ, ಅಗತ್ಯ ಆಗಿಬಿಟ್ಟಿದೆ. ವೆಬ್ಸೈಟ್ ಇದೆಯಾ ಅಂತ ಕೇಳ್ತಾರೆ ಕೆಲವರು, ಪೊಲೀಸ್ ಸ್ಟೇಷನಲ್ಲೂ ಕೇಳಂಗೆ ಆಗಿಬಿಟ್ಟಿದೆ. ನಿಮಗೆಲ್ಲ ಗೊತ್ತಿರಬೇಕಲ್ಲ, ಕೋವಿಡ್ ಆದಮೇಲೆ ನಮಗೆ ಏನೆಲ್ಲ ಪ್ರಶ್ನೆಗಳು, ಅನಪೇಕ್ಷಿತ ಪ್ರಶ್ನೆಗಳು ನಮ್ಮನ್ನು ಕೇಳೋವಂಥದ್ದಾಗ್ಬಿಟ್ಟಿದೆ. ಯಾರೆಲ್ಲ ಏನೆಲ್ಲ ಕೇಳ್ತಾರೆ. ಈಗ ನಮ್ಮ ಪಾಕೆಟ್ಗಳಲ್ಲಿ ದುಡ್ಡಿಗಿಂತ ಹೆಚ್ಚೆಚ್ಚು ಸರ್ಟಿಫಿಕೇಟ್ಗಳು, ID ಕಾರ್ಡ್ಗಳೇ ತುಂಬ್ಕೊಳ್ಳೋವಂಥದ್ದಾಗ್ಬಿಟ್ಟಿದೆ. ಹಾಗಾಗಿ ಒಂದು ಸಂಸ್ಥೆ, ನೋಂದಾಯಿತ ಸಂಸ್ಥೆಗೆ ಇವತ್ತಿಗೆ ನಾವು ಜಗತ್ತಿನ ಹಲವಾರು ಜನಕ್ಕೆ, ಏಕೆಂದರೆ ಅವರ ಸ್ನೇಹಿತರುಗಳು ವಿಶ್ವವ್ಯಾಪಿಯಲ್ಲಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿದ್ದಾರೆ, ಅವರಿಗೂ ಕೂಡ ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ, ಏನನ್ನು ನಾವು ಅವ್ರ ಜೊತೆಯಲ್ಲಿ ತೊಡಸ್ಕೊಳ್ಬೋದು ಅಂತ ಏನಾದರೂ ವಿಚಾರ ಮಾಡ್ತೀವಿ ಅನ್ನೋದಾದರೆ ಅವ್ರನ್ನ ತಲುಪಿಸ್ಲಿಕ್ಕೆ ಇದೊಂದು ಸಮೂಹ ಮಾಧ್ಯಮದಲ್ಲಿ ಭಾಳ ಪ್ರಬಲವಾದಂಥ ಮಾಧ್ಯಮ ಅಂಥೇಳಿ ನಾವೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಉತ್ತೇಜಿತರನ್ನಾಗಿ ಮಾಡಿ ಒಂದು ವೆಬ್ಸೈಟ್ ಮಾಡೋಣ ಸರ್. ನಾವು ಮಾಡೋ ಕೆಲಸನ ಬೇರೆಯವರು ನೋಡಲಿ, ನಮಗವ್ರು ಸಹಾಯ ಮಾಡದೇ ಇದ್ರೂ ಅವ್ರಿಗೊಂದು ಪ್ರೇರೇಪಣೆ ಸಿಗಲಿ, ಅವರು ಕೂಡ ವೈಯಕ್ತಿಕವಾಗಿ ಈ ಥರದ ಸಮಾಜಮುಖಿ ಕೆಲಸಗಳಲ್ಲಿ ತೊಡಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನಂತಂದಾಗ ಅವರು ಒಪ್ಕೊಂಡ್ರು, ಎಲ್ಲ ಮಾಡೋಣ ಅಂಥೇಳಿ. ಹಾಗಾಗಿ ನಮ್ಮ ಟ್ರಸ್ಟ್ನ ನೂತನ ಟ್ರಸ್ಟಿಗಳಾದಂಥ ರವಿಯವರು ಮತ್ತು ಅವರ ತಂಡದವರೆಲ್ಲ ಸೇರಿ ಒಂದು ವೆಬ್ಸೈಟನ್ನು ಡಿಸೈನ್ ಮಾಡಿದ್ದಾರೆ. ನಾನು ಸ್ವಲ್ಪ ಹಳೆಯ ಕಾಲದವನೇ, ನನಗೂ 61 ವರ್ಷ ನಡೀತಾ ಇರೋದ್ರಿಂದ ಈ ವೆಬ್ಸೈಟು ಇದೆಲ್ಲ ನಮಗೂ ಕೂಡ ಹೊಸದೆ. ಇದೆಲ್ಲ ನಮ್ಮ ಥರ ಅನಕ್ಷರತೆ ನಮಗೆ. ಸುರೇಶ್ ಸರ್ ಅಂತವರು ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಾರೆ. ಅವ್ರನ್ನ ನಾವಿಲ್ಲಿ ಅತಿಥಿಯಾಗಿ ಕರೆಯೋದಕ್ಕೆ ಭಾಳ ಮುಖ್ಯ ಕಾರಣ ಇದೆ. ಎಲ್ಲೋ ಸಿಕ್ಕಿದ್ರು ಅಂತ ಕರ್ಕೊಂಬಂದಿರೋದಲ್ಲ. ಅವ್ರ ಬಗ್ಗೆನೂ ನಾನು ಸ್ವಲ್ಪ ಹೇಳಲೇಬೇಕು. ಆಮೇಲೆ ನೀವೆಲ್ಲ ವರ್ಕ್ ಮಾಡಿರಬೇಕು ಅನಿಸುತ್ತೆ ಸುರೇಶ್ ಸರ್ ಬಗ್ಗೆ. ದೂರದರ್ಶನ ಕಪ್ಪು ಬಿಳುಪು ಇದ್ದಾಗಲೇ ಈ ಹವ್ಯಾಸಿ ರಂಗಭೂಮಿಯನ್ನು ನಮ್ಮ ಮುಂದೆ ತಂದು ನಿಲ್ಲಿಸಿದಂಥವ್ರು. ನೀವು ರೂಪತಾರ ಕೇಳಿದ್ದೀರಾ? ರೂಪತಾರ ಅದರ ಸಂಪಾದಕರು ಯಾರು ಗೊತ್ತಾ? ಕನ್ನಡ ಚಿತ್ರರಂಗದ ಭೀಷ್ಮೆ ಅಂತ ಕರಿಬೇಕು. ಅವ್ರಿಗೆ ಪರಿಚಯ ಇಲ್ಲದಂಥ ಚಲನಚಿತ್ರರಂಗದ ಆಯಾಮಗಳೇ ಇಲ್ಲ. ಅವರು ಇಂಟರ್ವ್ಯೂ ಮಾಡದೇ ಇರತಕ್ಕಂಥ ಮೇರು ನಟಿಯರೇ ಇಲ್ಲ. ಅವರು ಅತ್ಯಂತ ಗೌರವಾನ್ವಿತರು. ವಿಜಯಮ್ಮ ಅಂತ, ಇವಾಗ ಗೊತ್ತಾಗಿರ್ಬೇಕು ನಿಮಗೆ. ವಿಜಯಮ್ಮ ಕೇಳಿದ್ದೀರಾ? ಅವರ ಸುಪುತ್ರರು ಇವರು. ಅಂದರೆ ಇವರು ಯಾವುದೋ ಒಂದು ಕ್ಷೇತ್ರದಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಕ್ರಿಯಾಶೀಲರಾಗಿರುವಂಥವ್ರು. ಭಾಳ ನೈಜ ಅಭಿನಯ ಇವ್ರದ್ದು. ನಾನು ಆಗ ಸಣ್ಣ ವಯಸ್ಸಿನಲ್ಲಿ ನೋಡ್ತಾ ಇರಬೇಕಾದ್ರೆ ಇವರ ಅಭಿನಯ ಅಮೋಘವಾದಂಥ ಅಭಿನಯ ಮಾಡೋರು, ದೊಡ್ಡ ರಂಗಕರ್ಮಿ. ಹಾಗಾಗಿ ಇವರು ಸಮಾಜದಲ್ಲಿ ಬಹುಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಈ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಇದೆಯಲ್ಲ, ಇವರಿಗೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಇವರೆಲ್ಲ ಸಾಕ್ಷಿ ಪ್ರಜ್ಞೆ. ನಾವೆಲ್ಲ ಏನೋ ಅಂದ್ಕೊಂಡಿರೋಂಥದ್ದನ್ನು ಇವರು ಪ್ರಸ್ತುತಪಡಿಸ್ಬಿಡ್ತಾರೆ. ಹಾಗಾಗಿ ಇವ್ರಿಗೆ ಸರ್ ನೀವು ನಮ್ಮ ಮಧ್ಯೆ ಇರೋದು ಭಾಳ ವಿಶೇಷ ಮತ್ತು ನಮಗೆ ಅಗತ್ಯ ಸರ್. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆಸೀನರಾಗಿರ್ತಕ್ಕಂಥದ್ದು ನಮಗೆ ಭಾಳ ಸುಯೋಗ ಅಂತ ಭಾವಿಸ್ತಾ ನಾನು ವಿಶೇಷವಾಗಿ PPMF ಪರವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತೀನಿ ಸರ್. ಹಾಗಾಗಿ ಈಗ ವೆಬ್ಸೈಟ್ನ ಉದ್ಘಾಟನೆಗೆ ರವಿಯವರು ಎಲ್ಲಿ? ಓಕೆನಾ ಸರ್? ಬನ್ನಿ. ಸೊ ನಾನು ಹೀಗೆ ಮಧ್ಯೆ ಬಂದು ನಿಮಗೆ ತೊಂದರೆ ಮಾಡ್ತಿರ್ತೀನಿ ಅನಿಸುತ್ತೆ. ಈಗ ವೆಬ್ಸೈಟ್ನ ಉದ್ಘಾಟನೆ ಮಾಡಿ ನಮಗೂ ಕೂಡ ಒಂದಷ್ಟು ಫೀಡ್ಬ್ಯಾಕನ್ನು ಸುರೇಶ್ ಸರ್ ಕೊಡ್ತಾರೆ ಅಂತ ಅಲ್ಲಿ ಭಾವಿಸ್ಕೊಳ್ತೇನೆ. ಈಗ ವೆಬ್ಸೈಟ್ನ ಉದ್ಘಾಟನೆ.
ಶ್ರೀಯುತ ಲೋಕೇಶ್ ಅವರು, ಬಿ ಸುರೇಶ್ ಅವ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ಪರ್ಸನಲ್ ಆಗಿ ಒಂದು ಪರಿಚಯವನ್ನು ಮಾಡಿಕೊಟ್ರು. ನಾನು ಜಾಲತಾಣದಲ್ಲಿ ಏನು ಸಿಕ್ಕುತ್ತೋ ಅದನ್ನು ಹಿಡ್ಕೊಂಡು ಬಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸುರೇಶ್ ಅವರು ಘಟಶ್ರಾದ್ದ ಚಲನಚಿತ್ರದ ಮೂಲಕ ಬಾಲನಟನಾಗಿ ಸಿನಿಮಾ ಲೋಕವನ್ನು ಪ್ರವೇಶಿಸಿದರು. ಶಂಕರ್ ನಾಗ್ ಅವರ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ, ನಂತರ ಚಿತ್ರಕಥೆಕಾರರಾಗಿ ಕೆಲಸ ಮಾಡಿದ್ದಾರೆ. ಪುಟ್ನಂಜ ಚಿತ್ರಕ್ಕೆ ಸಂಭಾಷಣೆ ಬರೆಯುವ ಮೂಲಕ ಸ್ಟಾರ್ ಆದವರೇ ಶ್ರೀ ಸುರೇಶ್ ಅವರು. ಧಾರಾವಾಹಿಗಳ ನಿರ್ದೇಶನವನ್ನು ಮಾಡಿ ನಂತರ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಪುಟ್ಟಕ್ಕನ ಹೈವೇ ಚಿತ್ರಕ್ಕೆ ಇವರಿಗೆ 2010-2011 ಸಾಲಿನ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. ಉದಯ ಟಿವಿಯಲ್ಲಿ ಪ್ರಸಿದ್ಧವಾಗಿದ್ದ 4 ತಂತಿ ಧಾರಾವಾಹಿಯನ್ನು ಕೂಡ ಇವರೇ ನಿರ್ದೇಶಿಸಿದ್ರು. ಇತ್ತೀಚೆಗೆ ತೆರೆಕಂಡ KGF, ಅನಂತು ವರ್ಸಸ್ ನುಸ್ರತ್ ಮತ್ತು ಕ್ರಾಂತಿ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಶ್ರೀಯುತ ಸುರೇಶ್ ಅವರು ಇವತ್ತು ನಮ್ಮ ಟ್ರಸ್ಟಿಗಳ ಕರೆಗೆ ಓಗೊಟ್ಟು ಬಂದಿರುವುದು ನಮ್ಮೆಲ್ರಿಗೂ ಬಹಳನೇ ಖುಷಿಯಾಗಿದೆ. ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತೀನಿ. ಬಂಧುಗಳೇ, ಈ ಅಂತರ್ಜಾಲ ತಾಣವೊಂದನ್ನು ಉದ್ಘಾಟಿಸುವುದು ನನ್ನ ಪಾಲಿಗೆ ಒದಗಿದ ದೊಡ್ಡ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಮೊದಲ ಕಾರಣ ವೇದಿಕೆ ಮೇಲಿರುವ ಪ್ರಸಾದ್ ಅವರು. ಬೆಂಗಳೂರಿನ ಒಂದು ಪುಟ್ಟ ಬಡಾವಣೆ ಮಲ್ಲೇಶ್ವರ. ಬೆಂಗಳೂರಿನಲ್ಲಿ ಪ್ಲೇಗ್ ಮಾರಿ ತೊಂದರೆ ಕೊಟ್ಟಾಗ ಮೈಸೂರಿನ ಮಹಾರಾಜರು ಸುಮಾರು 1920ರ ದಶಕ 30ರ ದಶಕದಲ್ಲಿ ಆರಂಭಿಸಿದ 2 ಬಡಾವಣೆಗಳಲ್ಲಿ ಒಂದು ಕಾಡು ಮಲ್ಲೇಶ್ವರನ ಸುತ್ತ ಇದ್ದ ಬಡಾವಣೆ, ಮತ್ತೊಂದು ಚಾಮರಾಜಪೇಟೆ. ಅಂತಹ ಮಲ್ಲೇಶ್ವರದ 4 ಜನ ಬಾಲಕರು, ಈಗಲೂ ಅವ್ರನ್ನ ನಾನು ಬಾಲಕರು ಅಂತಲೇ ಕರಿಬೇಕು. ಈ 4 ಜನ ಬಾಲಕರು ಸೈಕಲ್ನಲ್ಲಿ ಇಲ್ಲಿಂದ ಅಮೇರಿಕೆಯವರೆಗೆ ಹೋಗ್ತಾರೆ. ಅದೊಂದು ದೊಡ್ಡ ಸಾಹಸ. ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಕಷ್ಟ. ಹಾಗೆ ಆನಂದವನ್ನು ಕೊಟ್ಟ ಊರುಗಳು ಇದ್ದಾವೆ. ಪ್ರಾಯಶಃ ಈ 4 ಜನರ ಗುರುಪ್ರಸಾದ್, ಪ್ರಸಾದ್, ಪುರುಷೋತ್ತಮ್ ಮತ್ತು ಇನ್ನೊಬ್ರು ಈ ಇಷ್ಟೂ ಜನ ಏನಲ್ಲಿಗೆ ನ್ಯೂಯಾರ್ಕ್ಗೆ ಹೋಗಿ ತಲುಪ್ತಾರೆ. ಆ ಜನ ನನಗೆ ಪರಿಚಯವಾಗುವುದು ಭಾಳ ತಡವಾಗಿ. ಅದಕ್ಕೆ ನಾನು ಗುಬ್ಬಚ್ಚಿಗಳು ಅನ್ನುವ ಒಂದು ಸಿನಿಮಾನ ತಯಾರು ಮಾಡಿ, ಆ ಸಿನಿಮಾ ನ್ಯೂಯಾರ್ಕ್ ಸಿನಿಮಾ ಉತ್ಸವದಲ್ಲಿ ಎಂಥದ್ದು ಪ್ರಶಸ್ತಿ ಬಂದ ಕಾಲದಲ್ಲಿ ಮೊದಲ ಸಲ ನಾನು ಅಮೇರಿಕಕ್ಕೆ ಹೋದೆ. ಹಾಗೆ ಹೋದಾಗ 7 ದಿವಸ ಮಾತ್ರ ಆ ಉತ್ಸವದವರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿರ್ತಾರೆ. ಮೊದಲ ಸಲ ಅಮೇರಿಕಾಗೆ ಹೋದವರು ಹಾಗೆ ಬರೋಕ್ಕಾಗತ್ತೆಯೇ? ಎಲ್ಲ ನೋಡಲೇಬೇಕಲ್ಲ, ಊರೆಲ್ಲ ತಿರುಗಬೇಕಲ್ಲ. ಹಾಗೆ ತಿರುಗುವ ವೇಳೆಗೆ ನನಗೆ ಪ್ರಧಾನವಾಗಿ ಸಹಾಯಕ್ಕೆ ಬಂದವರು ಗುರುಪ್ರಸಾದ್ ಅವರು. ಗುರುಪ್ರಸಾದ್ ಅವ್ರ ಮೂಲಕ ಪರಿಚಯ ಆದವರು ಈ ಪ್ರಸಾದ್ ಅವರು ಮತ್ತು ಪುರುಷೋತ್ತಮ್ ಅವರು. ಈ 3 ಜನ ನಮ್ಮನ್ನು ಹಲವು ದಿನಗಳ ಕಾಲ ಅವ್ರ ಮನೆಯಲ್ಲಿ ಅತಿಥಿಯಾಗಿ ಇಟ್ಕೊಂಡಿದ್ದಿದ್ದು ಹೌದು. ನಮ್ಮನ್ನು ಕೇವಲ 2007 ನಂತರ ಕೂಡ ನಾನು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದಾಗ ಇವರ ಹಲವು ಮನೆಗಳಲ್ಲಿ 2 ವರ್ಷಕ್ಕೊಂದು ಸಲ 15 ದಿವಸ ಉಳ್ಕೊತಾ ಇದ್ದೆ. ಹೀಗೆ ನನ್ನಂತಹ ಹಲವರು ಅಮೇರಿಕಕ್ಕೆ ಹೋದಾಗ ಅವರಿಗೆ ಆತಿಥ್ಯವಲ್ಲದೆ ಅವರಿಗೆ ರಸ್ತೆ ತೋರಿಸುವ ಮಾರ್ಗದರ್ಶಿಗಳಾಗಿ, ಗೈಡಾಗಿ, ಸ್ವಂತ ಕಾರಿನಲ್ಲಿ ಊರೆಲ್ಲ ತಿರುಗಿಸಿ ಆ ಬಗೆಯ ಆತಿಥ್ಯವನ್ನು ಪ್ರಾಯಶಃ ಅವರೇ ನಮ್ಮೂರಿಗೆ ಬಂದರೆ ನಾವು ಮಾಡಲಾರವು. ಅಷ್ಟು ಚೆನ್ನಾಗಿ ನೋಡಿಕೊಳ್ಳುವ ಈ ಜನರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ. ಇಂತಹ ಪ್ರಸಾದ್ ಅವರು
ತಮ್ಮ ಮಡದಿಯ ಹೆಸರಿನಲ್ಲಿ ಹೀಗೊಂದು ಟ್ರಸ್ಟನ್ನು ಮಾಡಿದ್ದೇವೆ, ಅದರ ಮೂಲಕ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ನನಗೆ ಫೋನ್ನಲ್ಲಿ ಮಾತಾಡಿದ್ರು. ನಾನು ಭಾರಿ ಅನುಮಾನದಲ್ಲಿದ್ದೆ. ಯಾಕೆ ಅನುಮಾನ ಅಂತಲೂ ಹೇಳಿಬಿಡ್ತೇನೆ. ಹೀಗೆ ಫೌಂಡೇಶನ್ಗಳು, ಟ್ರಸ್ಟ್ಗಳು ಅಂತ ಮಾಡುವವರಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೋ ಆ ಒಳ್ಳೆಯವರ ಸಂಖ್ಯೆ ಭಾರಿ ಕಡಿಮೆ, ಫ್ರಾಡ್ ಮಾಡುವವರ ಸಂಖ್ಯೆನೇ ಜಾಸ್ತಿ. ಹಾಗಿರುವಾಗ ನಾನು ಹೆದರಿದ್ದೆ. ಪ್ರಸಾದ್ ಅವರು ಖುದ್ದಾಗಿ ನನ್ನ ಜೊತೆಗೆ ಬಂದರು. ಗುರುಪ್ರಸಾದ್ ಅವರು ಫೋನಲ್ಲಿ ಮಾತಾಡಿದ್ರು. ಆಮೇಲೆ ಇವರು ಮಾಡಿರುವ ಕೆಲಸಗಳನ್ನೆಲ್ಲ ಕೇಳಿದೆ, ಮತ್ತೆ ನಾನೇ ಖುದ್ದಾಗಿ ಪರಿಶೀಲಿಸಿದೆ. ಯಾಕೆಂದ್ರೆ ನಾನು ಮೈಸೂರಿನ ಅದೇ ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಮಾಡಿದವನಾದ್ದರಿಂದ ಅಲ್ಲಿರುವ ನಿರಂಜನ ವಾನಳ್ಳಿ ಮುಂತಾದ ನನ್ನ ಗೆಳೆಯರ ಜೊತೆಗೆ ಮಾತಾಡಿ ಇವರು ಹೀಗೆ ಸ್ವರ್ಣ ಪದಕಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ, ಎಲ್ಲವನ್ನ ಮತ್ತೊಮ್ಮೆ ನಾನೇ ಮರುಪರಿಶೀಲನೆ ಮಾಡ್ಕೊಂಡು ಆಗಲಿ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ. ಇದೊಂದು ಸಾರ್ಥಕವಾದ ಕೆಲಸ. ದುಡಿಯೋಕ್ಕೆ ಬಹಳ ಅವಕಾಶಗಳಿದ್ದಾವೆ, ದುಡಿಯೋ ಜನವೂ ಬೇಕಾದಷ್ಟು ಜನ ಇದ್ದಾರೆ. ಆದರೆ ದುಡಿದ ಹಣವನ್ನ ಸಾರ್ಥಕವಾಗಿ ಬಳಸುವುದಕ್ಕೆ ದಾರಿ ಹುಡುಕೋತಾರಲ್ಲ, ಅವರು ಅಪರೂಪದ ಜನ. ಸಂಗೀತದ ಕಾರ್ಯಕ್ರಮ ಮಾಡೋದಿರಲಿ, ದೇವದಾಸಿಯರ ಮಕ್ಕಳ ಪುನರ್ವಸತಿ ಇರಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಹಲವು ಡ್ರಾಪ್ಔಟ್ಗಳನ್ನು ಹಿಡಿದು ಅವರಿಗೆ ಒಂದು ಮರು ವಸತಿಯನ್ನು ಮತ್ತು ಹೊಸ ಸ್ಕಿಲ್ ಸೆಟ್ಗಳನ್ನು ಹೇಳ್ಕೊಡುವ ಕೆಲಸ ಇರಬಹುದು, ಅಥವಾ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಏನೇನು ಸ್ವರ್ಣ ಪದಕ ಕೊಡ್ತಿದ್ದಾರೆ, ಅಥವಾ ಪ್ರತಿ ವರ್ಷ ಏನು ಸಂಗೀತ ಸ್ಪರ್ಧೆ ಮಾಡ್ತಿದ್ದಾರೆ, ಹೀಗೆ ಹಲವು ವಿವರಗಳನ್ನು ಹೇಳಬಹುದು. ಒಂದು ಜೀವವನ್ನ, ಜೊತೆಗಿದ್ದ ಜೀವವನ್ನ ಕಳಕೊಂಡ ದುಃಖವನ್ನು ದಾಟ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಮಾಡೋಕ್ಕೆ ಹೊರಟ ಕೆಲಸ ಒಂದು ನಾಡನ್ನು ಕಟ್ಟುವ ಕೆಲಸ ಅನ್ನೋದು ನಾವೆಲ್ಲರೂ ಮೆಚ್ಕೊಳ್ಬೇಕಾದಂತಹ ವಿಷಯ. ಯಾವಾಗಲೂ ಈ ದಾನ ಕೊಡುವುದು ಅತ್ಯಂತ ಕಷ್ಟದ ವಿಷಯ. ಹಾಗಾಗಿಯೇ ಮತ್ತೆ ಕರ್ಣನನ್ನ ಮಹಾದಾನಿ ಅಂತ ನಾವು ಯಾಕೆ ಮಾತಾಡ್ತೀವಿ ಅಂತಂದ್ರೆ, ಅವನು ತನ್ನ ಹತ್ರ ನಾನು ಸಂಪೂರ್ಣ ಸೋತೋಗ್ತೀನಿ ಅಂತಿದ್ದಾಗಲೂ ಏನೋ ಒಂದನ್ನು ದಾನ ಮಾಡ್ದ ಅಂತ. ಹಾಗೆ ನಮ್ಮೆಲ್ಲರ ಪಾಲಿಗೆ ಅದೇ ಬಗೆಯ ಒಂದು ಮಾದರಿಯನ್ನು ಸೃಷ್ಟಿಸ್ತಾ ಇರೋರು ಪ್ರಸಾದ್ ಅವರು ಅಂತ ನಾನು ಭಾವಿಸ್ತೇನೆ. ಹೀಗೆ ಕಳ್ಕೊಂಡದ್ದನ್ನ ಮರಳಿ ಜನರ ಕಣ್ಣೆದುರಿಗೆ ಹೊಸ ದ್ರವ್ಯವಾಗಿ, ಹೊಸ ಶಕ್ತಿಯಾಗಿ, ಒಂದು ಮಾದರಿಯಾಗಿ ನಿಲ್ಲಿಸುವ ಪ್ರಯತ್ನ ಮಾಡುವುದಿದೆಯಲ್ಲ, ಅದರ ಹಿಂದೆ ದೊಡ್ಡ ತ್ಯಾಗ ಇದೆ. ತಮ್ಮ ಜೀವನದ ಎಲ್ಲ ಸಂಪೂರ್ಣ ಆದಾಯವನ್ನು ಈ ಬಗೆಯಲ್ಲಿ ತೊಡಗಿಸುವ ದೊಡ್ಡ ತೀರ್ಮಾನ ಇದೆ. ಅದಕ್ಕಾಗಿ ನಾನು ಪ್ರಸಾದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಎಷ್ಟೊತ್ತು ಮಾತಾಡಬಹುದು? ಯಾಕೆ ಮಾತು ಕೇಳ್ತೀನಿ ಅಂದರೆ, ಹೇಳಿ ಕೇಳಿ ನಾವು ಮೆಗಾ ಧಾರಾವಾಹಿ ಬರೆಯೋರು. ನಮಗೆ ಶುರು ಮಾಡೋದು ಗೊತ್ತೇ ಹೊರತು ಮುಗಿಸೋದು ಗೊತ್ತೇ ಇರಲ್ಲ. ಎನಿವೆ, ಇದೊಂದು ತಮಾಷೆ ಅಷ್ಟೆ. ವೈಯಕ್ತಿಕವಾಗಿ ಈ ತರಹದ ಅಂತರ್ಜಾಲ ತಾಣಗಳು ಸಾಕಷ್ಟು ಜೀವಂತವಾಗಿ ಬಳಕೆಯಾಗಬೇಕು. ಅಗತ್ಯ ಇರುವ ಜನರ ಸಂಖ್ಯೆ ದೊಡ್ಡದಿದೆ. ನಿಮಗೆ ಗೊತ್ತಿರಬಹುದು, ಭಾರತ ಸರ್ಕಾರವೇ 85 ಕೋಟಿ ಜನರಿಗೆ ಪುಕ್ಕಟೆ ಅಕ್ಕಿಯನ್ನು ಕೊಡ್ತಾ ಇದೆ. ಅದರಲ್ಲಿ ಇನ್ನು 25 ಕೋಟಿ ಜನರನ್ನ ತೆಗೆದಿದ್ದೀವಿ BPL ಕಾರ್ಡ್ನ ಲೆವೆಲ್ನಿಂದ ಅಂತಾರೆ. ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ತಿಂಗಳಿಗೆ 750 ರೂಪಾಯಿ ಸಂಪಾದನೆ ಇರುವವರಿಗೆ BPL ಕಾರ್ಡು, 750 ರೂಪಾಯಿ ಸಂಪಾದನೆ ಇದ್ದವನು ಬದುಕ 800 ಇರಲಿ, BPL ಕಾರ್ಡ್ ತಪ್ಪೋಗಿರ್ಬೋದು, ಬದುಕಕ್ಕೆ ಸಾಧ್ಯವೇ 800 ರೂಪಾಯಿ ತಿಂಗಳಿಗೆ ಇಟ್ಕೊಂಡು? ಆ ಬದಲಾವಣೆಗೆ ಹಲವಾರು ಅಂತಾರಾಷ್ಟ್ರೀಯ ಕಾರಣಗಳಿದೆ. IMFನವರಿಗೆ ನಮ್ಮಲ್ಲಿ BPL ಸಂಖ್ಯೆ ಕಡಿಮೆ ಆಗಿದೆ ಅಂತ ತೋರಿಸಲೇಬೇಕಾದ ಅನಿವಾರ್ಯ, ಹೀಗೆ ಹಲವು ಕಾರಣಗಳಿದೆ.
ಅದಕ್ಕೆ ನಾವು ಯಾರನ್ನು ದೂಷಿಸಬೇಕಾಗಿಲ್ಲ. ಆದರೆ ನಾವು ಒಂದು ಸಮಾಜವಾಗಿ ಒಬ್ಬರನ್ನು ಒಬ್ಬರು ಕೈ ಹಿಡ್ಕೊಂಡು ಹೋಗುವ ತೀರ್ಮಾನ ತಗೊಳ್ತೀವಿ ನೋಡಿ, ಅದು ದೊಡ್ಡ ವಿಷಯ. ಪ್ರಾಯಶಃ ಪ್ರಸಾದ್ ಫೌಂಡೇಶನ್ನವರು ಮಾತ್ರ ಅಲ್ಲ, ಇಲ್ಲಿರುವ ಪ್ರತಿಯೊಬ್ಬರು ಈ ಫೌಂಡೇಶನ್ನಿನ ವತಿಯಿಂದ ಈ ಬಗೆಯ ಸಹಾಯವನ್ನು ಮತ್ತೆ ಮತ್ತೆ ಮಾಡಬೇಕಾದ ದೊಡ್ಡ ಅಗತ್ಯ ಇವತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಇದೆ. ಹಾಗಾಗಿ ಈ ಏನು ವೆಬ್ಸೈಟ್ ಅನ್ನೋದು ಉದ್ಘಾಟನೆ ಆಗಿದೆ, ಇದನ್ನು ಅತ್ಯಂತ ಸಾರ್ಥಕವಾಗಿ ಬಳಸಿಕೊಳ್ಳುವ ಜವಾಬ್ದಾರಿ ಇಲ್ಲಿರುವ ಕುಟುಂಬ ಪರಿವಾರದವರಿಗೆ ಎಷ್ಟಿದೆಯೋ ಈ ಸಮಾಜದ ಮೇಲೂ ಅಷ್ಟೇ ಇದೆ. ಎಲ್ಲೋ ಯಾವುದೋ ಒಬ್ಬ ಹುಡುಗ ನಿಮ್ಮ ಕಣ್ಣಿಗೆ ಕಂಡ್ರೆ ಅವನು ಬೀದಿಯಲ್ಲಿ ಭಿಕ್ಷೆ ಬೇಡ್ತಾನೋ ಅಥವಾ ಮನೆ ಮುಂದೆ ಹನುಮಂತನ ವೇಷ ಹಾಕ್ಕೊಂಡು ಹಾಡು ಹೇಳ್ತಾನೋ ಬಂದರೆ ಅವನನ್ನು ಹೊಸ ಸ್ಕಿಲ್ ಸೆಟ್ಗಳ ಮೂಲಕ ಪ್ರಧಾನ ವಾಹಿನಿಗೆ ತರಬೇಕಾದ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಇದು ಒಬ್ಬರು ಕೈ ಹಿಡ್ಕೊಂಡು ನಡೆದಾಗ ಮಾತ್ರ ಆಗುವಂಥದ್ದು ಅನ್ನೋದು ಮೊದಲ ವಿಷಯ, ಪ್ರಧಾನವಾದ ವಿಷಯ. ಮತ್ತೆ ಹೀಗೆ ನಾವು ಒಂದು ಸಮಾಜವನ್ನು ಕಟ್ಟುವ ಪ್ರಕ್ರಿಯೆ ನಡೆಸುವಾಗ ಪ್ರಸಾದ್ ಅವರು ಪ್ರಧಾನವಾಗಿ ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟು ದೊಡ್ಡ ಮಟ್ಟದ ಸಹಾಯವನ್ನು ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಆಗಬೇಕಾದ ಕೆಲಸ ಬೃಹತ್ತಾಗಿದೆ. ಪಕ್ಕದಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಈಗ ಇನ್ನೊಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಜಾತಿ ವ್ಯವಸ್ಥೆ ಅನ್ನುವುದು ಹೇಗೆ ಒಂದು ಸಮಾಜದಲ್ಲಿ ಯಾವ್ಯಾವ ರೀತಿಯ ಕಷ್ಟಗಳನ್ನು ತಂದು ಒಡ್ತವೆ ಅನ್ನುವುದು ಮತ್ತು ಲಿಂಗ ತಾರತಮ್ಯ ಅನ್ನುವುದು ಯಾವ ರೀತಿಯ ತೊಂದರೆಯನ್ನು ತಂದು ಒಡ್ತದೆ ಅನ್ನೋದರ ಒಂದು ಪುಸ್ತಕವನ್ನು ಈಗ ಪಕ್ಕದಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಬಗೆಯ ತಾರತಮ್ಯಗಳನ್ನು ತೊಲಗಿಸುವ ದೊಡ್ಡ ಕೆಲಸ ಬಾಕಿ ಇದೆ. ಅದು ನಿರಂತರವಾಗಿ ಆಗಬೇಕಾದ್ದು. ಹಾಗಾಗಿಯೇ ಪ್ರತಿಯೊಬ್ಬರೂ ಜಗದ ಜಲಗಾರರಾಗಬೇಕು ಅಂತ ಕುವೆಂಪು ಅವರು ತಮ್ಮ ನಾಟಕದಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರೂ ಆಗಬೇಕು. ಎಲ್ಲೆಲ್ಲಿ ಅದೇನು ಸ್ವಚ್ಛ ಭಾರತ ಅಭಿಯಾನ ಅಂತಾರಲ್ಲ, ಇದೆ ನಿಜವಾದ ಅರ್ಥದಲ್ಲಿ ನನ್ನ ಅಕ್ಕಪಕ್ಕದಲ್ಲಿರುವವರ ನೆಮ್ಮದಿಯನ್ನ, ನನ್ನ ಅಕ್ಕಪಕ್ಕದಲ್ಲಿರುವ ಜನ ಹಸಿವಿನಿಂದ ಇಲ್ಲದ ಹಾಗೆ ನೋಡಿಕೊಳ್ಳುವುದನ್ನ, ನನ್ನ ಅಕ್ಕಪಕ್ಕದಲ್ಲಿರುವವರಿಗೆ ಜಾತಿಯ ಕಾರಣಕ್ಕೋ ಲಿಂಗದ ಕಾರಣಕ್ಕೋ ತಾರತಮ್ಯ ಆಗ್ತಿದೆ ಅಂತಂದ್ರೆ ಅದನ್ನು ತಪ್ಪಿಸುವುದನ್ನ ಮತ್ತು ಅವರಿಗೆ ಸಮಾನ ಅವಕಾಶ ಸಿಗೋದಕ್ಕೆ ಬೇಕಾದಂತಹ ಸಹಾಯವನ್ನು ಎಲ್ಲ ಬಗೆಯಲ್ಲಿ ಮಾಡುವುದೇ ನಿಜವಾದ ಅರ್ಥದಲ್ಲಿ ಸ್ವಚ್ಛತೆಯ ಅಭಿಯಾನ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂದ್ರೆ ನಮ್ಮ ಒಳಗಡೆ ಇರುವ ಕಸ ಅಂತ ಕಳೆದೇ ದೊಡ್ಡ ಕೆಲಸ ಇದೆ. ನಮ್ಮೊಳಗಡೆ ಇರುವ ಕಸಗಳಲ್ಲಿ ಏನೇನು ಬಗೆಯ ಪೂರ್ವಾಗ್ರಹಗಳಿದೆಯೋ ಆ ಪೂರ್ವಾಗ್ರಹಗಳನ್ನು ತೆಗೆದು ಎಲ್ಲರನ್ನ ನಮ್ಮವರನ್ನಾಗಿ ನೋಡುವ ಒಂದು ಗುಣ ನಮಗೆ ಬರಬೇಕಾಗಿದೆ. ಪ್ರಾಯಶಃ ಅದಕ್ಕೆ ಅತ್ಯುತ್ತಮ ಮಾದರಿಯಾದವರು ನಮ್ಮೆದುರಿಗೆ ಇರುವ, ನಮಗೆ ಮಾದರಿ ಅಂತ ನಾವು ಧೈರ್ಯವಾಗಿ ತೋರಿಸಬಹುದಾದ ಪ್ರಸಾದ್ ಅವರು. ನೀವು ಮಾಡ್ತಿರುವ ಕೆಲಸಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಈ ಬಗೆಯ ಕೆಲಸ ನಿರಂತರವಾಗಿ ಆಗಲಿ. ನಾನು ನೀವು ಎಲ್ಲರೂ ಇರೋವಾಗ ನಾವೇನು ಮಾಡ್ತೀವೋ ನಮ್ಮ ಮುಂದಿನ ತಲೆಮಾರು ಕೂಡ ಈ ಕೆಲಸವನ್ನು ನಿರಂತರವಾಗಿ ಮಾಡಲಿ. ನಾವೆಲ್ಲರೂ ಜಗದ ಜಲಗಾರರಾಗೋಣ. ನನ್ನನ್ನು ಇಲ್ಲಿಗೆ ಕರೆದಿದ್ದಕ್ಕೆ, ಕೆಲವು ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನನ್ನ ಮಾತುಗಳಿಗೆ ನೀವು ಬೇಸರಿಸಿಕೊಳ್ಳದೆ ಕಿವಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ದೇಶದ ಬಗ್ಗೆ, ಸಮಾಜದ ಬಗ್ಗೆ ಈ ರೀತಿಯ ಅಪಾರವಾದಂಥ ಕಾಳಜಿಯನ್ನು ತಮ್ಮ ವೃತ್ತಿ ಜೀವನದಲ್ಲೂ ಕೂಡ ಅವರೆಲ್ಲ ಮಾಡ್ಕೊಂಡು ಬಂದಂಥವ್ರು. ಅದಕ್ಕೆ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಬಗ್ಗೆ ಭಾಳ ಕನಿಷ್ಠ ಮಾಹಿತಿ ನಮ್ಮ ಹತ್ರ ಇದೆ ಸರ್, ದಯವಿಟ್ಟು ನಿಮ್ಮ ಬಗ್ಗೆ ನೀವು ಸ್ವಲ್ಪ ವಿಸ್ತಾರದಲ್ಲಿ ಹೇಳಬೇಕು, ಅದು ಆದರ್ಶ ಆಗ್ತದೆ ನಮಗೆಲ್ರಿಗೂ ಅಂತ ಕೇಳ್ಕೊಂಡಿದ್ದೀನಿ. ಪ್ಲೀಸ್ ಸರ್. ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟವೇ. ನಾನು ಮೊದಲಿಗೆ ಇವರು ಹೇಳಿದ ಹಾಗೆ
ವಿಜಯಂನವ್ರ ಮಗ. ನನ್ನ 9ನೇ ವಯಸ್ಸಿನಲ್ಲಿ ಬಿ ವಿ ಕಾರಂತರ ಮೂಲಕ ರಂಗಭೂಮಿಗೆ ಬಂದೆ. ಅಲ್ಲಿಂದ ಇವತ್ತಿನವರೆಗೆ ರಂಗಭೂಮಿಯ ಜೊತೆಗೆ ನಿರಂತರವಾದ ಸಂಬಂಧ. ಈಗ ಬೆಂಗಳೂರಿನ ಅತ್ಯಂತ ಪ್ರಖ್ಯಾತ ಜಾಗ ಅಂತ ಗುರುತಿಸಲ್ಪಡುವ ರಂಗಶಂಕರ ಅಂತೇನಿದೆ, ಅದರ ಟ್ರಸ್ಟಿಗಳಲ್ಲಿ ಒಬ್ಬ. ಇವತ್ತು ರಂಗಶಂಕರಕ್ಕೆ 20 ವರ್ಷ ಅನ್ನೋದು ನನಗೆ ವೈಯಕ್ತಿಕವಾಗಿ ಸಂತೋಷ. ಆ ಜಾಗವನ್ನು ನಮಗೆ 2001-2ರಲ್ಲಿ ಅಲಾಟ್ ಮಾಡಿದಾಗ ಇಲ್ಲಿ ಹೆಂಗಪ್ಪ ಈ ಜಾಗದಲ್ಲಿ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ, ಬೆಂಗಳೂರಿಂದ ಆಚೆಗಿದೆಯಲ್ಲ ಅಂತ ಅನ್ಕೋತಾ ಇದ್ವಿ. ಇವತ್ತು ಅದು ಬೆಂಗಳೂರಿನ ಕೇಂದ್ರ ಸ್ಥಾನಗಳಲ್ಲಿ ಒಂದಾಗಿದೆ. ಬೆಂಗಳೂರು ಅದರಿಂದ ಆಚೆಗೂ ಸಿಕ್ಕಾಪಟ್ಟೆ ಬೆಳೆದಿದೆ. ಹಾಗೆ ಮೈಸೂರಿನಲ್ಲಿ ನಟನ ಅಂತ ಒಂದು ಸಂಸ್ಥೆ ಇದೆ. ಆ ನಟನ ಅನ್ನುವ ಸಂಸ್ಥೆಗೂ ಕೂಡ ಒಬ್ಬ ಟ್ರಸ್ಟಿ ಮಂಡ್ಯ ರಮೇಶ ಅದರ ಮುಖ. ನಾವೆಲ್ಲರೂ ಹಿಂದೆ ಇದ್ದೇವೆ, ಒಂದಷ್ಟು ಜನ ನಟನ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದೀವಿ. ಅದಕ್ಕೂ ಈಗ ಸರಿಸುಮಾರು 16 ವರ್ಷಗಳು ಆಗಿದೆ. ಹೀಗೆ ಹಲವು ಬಗೆಯಲ್ಲಿ ರಂಗಭೂಮಿಯ ಕೆಲಸವನ್ನು ಮಾಡ್ತಾ ನಾನು ಈವರೆಗೆ ಒಂದು 25 ನಾಟಕ ಬರೆದಿದ್ದೀನಿ. ಅದರಲ್ಲಿ ಒಂದಷ್ಟು ನಾಟಕಗಳಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ, ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. 5 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದೇನೆ, 11 ಸಿನಿಮಾಗಳನ್ನು ನಿರ್ಮಾಪಕನಾಗಿ ಮಾಡಿದ್ದೇನೆ. ಎಲ್ಲ ಬಗೆಯ ಸಿನಿಮಾನು ಮಾಡಿದ್ದೇನೆ. ನೀವು ಒಳ್ಳೆಯದು ಅನ್ನಬಹುದಾದ ಸಿನಿಮಾನು ಮಾಡಿದ್ದೇನೆ, ನೀವು ಇಷ್ಟಪಡದೇ ಇರಬಹುದಾದ ಸಿನಿಮಾಗಳನ್ನು ಮಾಡಿದ್ದೇನೆ. ಈ ಇಷ್ಟಪಡದೇ ಇರುವ ಸಿನಿಮಾ ಜನಪ್ರಿಯ ಸಿನಿಮಾದ ಮಾದರಿ, ಅವುಗಳಲ್ಲಿ ಬಂದ ಹಣವನ್ನು ಒಳ್ಳೆ ಸಿನಿಮಾ ಮಾಡೋಕ್ಕೆ ಖರ್ಚು ಮಾಡೋದು ಅಂತ ಒಂದು ಅಭ್ಯಾಸ, ಒಂದು ಮಾರ್ಗ. ಯಾಕೆಂದರೆ ಈ ಥರದ ಒಳ್ಳೆ ಕೆಲಸ ಮಾಡೋಕ್ಕೆ ದುಡ್ಡು ಹುಟ್ಟೋದು ಕಷ್ಟ. ಹಾಗಾಗಿ ನಾವು ಈ ಥರದ ಹಲವು ಮಾರ್ಗಗಳನ್ನು ಬಳಸ್ಕೊತೀವಿ. ಆ ದೂರದರ್ಶನ ಮತ್ತು ಈ ತರಹದ ಚಾನೆಲ್ಗಳಲ್ಲಿ ಈವರೆಗೆ ಸರಿಸುಮಾರು ಒಂದು 25,000 ಎಪಿಸೋಡ್ಗಳನ್ನು ಬರೆದಿದ್ದೇನೆ, ಮಾಡಿದ್ದೇನೆ. ನಂದೊಂದು ಕಂಪ್ನಿ ಇದೆ, ಮೀಡಿಯಾ ಹೌಸ್ ಸ್ಟುಡಿಯೋ ಅಂತ. ಸಾಕಷ್ಟು ದೊಡ್ಡ ಕಂಪ್ನಿ, ಒಂದು ಹತ್ರ 500 ಜನ ಕೆಲಸ ಮಾಡುವ ಒಂದು ಕಂಪನಿ. ಅಂದರೆ ಎಲ್ಲರೂ ಪೂರ್ಣ ಪ್ರಮಾಣದ ಕೆಲಸಗಾರರು ಅಂತಲ್ಲ, ಆಯಾ ಪ್ರಾಜೆಕ್ಟ್ಗೆ ಬಂದು ಹೋಗುವ ಕೆಲಸ ಮಾಡ್ತಾರೆ. ಈಗಲೂ ಹಲವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ರೈಟ್ ನಾವು ಒಂದು ಪೂರ್ಣ ಪ್ರಮಾಣದ ಸಿನಿಮಾಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡುವ ಒಂದು ಸ್ಟುಡಿಯೋದ ಸಿದ್ಧತೆ ಮಾಡ್ತಾ ಇದ್ದೇವೆ. ಅಲ್ಲೇ ನನ್ನನ್ನು ಪ್ರಸಾದ್ ಅವರು ಬಂದು ಭೇಟಿಯಾಗಿದ್ದು, ಅದು ಇನ್ನು ಬರುವ ಜನವರಿಯಲ್ಲಿ ಪೂರ್ಣ ಪ್ರಮಾಣದ ವಿತ್ ಲೈಸನ್ಸ್ಡ್ DTS 7.1 ಇತ್ಯಾದಿ ಆ ತರಹದ ರೆಕಾರ್ಡಿಂಗ್ ಥಿಯೇಟ್ರು, DI ಮಾಡುವ ಫೈನಲ್ ಇದನ್ನು ಮಾಡುವಂತಹ ಒಂದು ಜಾಗವನ್ನು ನನ್ನ ಈವರೆಗಿನ ಏನೇನು ಉಳಿತಾಯ ಇತ್ತು ಅದನ್ನು ತೊಡಗಿಸಿ, ನನ್ನ ಅಂದರೆ ಕೇವಲ ನನ್ನ ಅಲ್ಲ, ನನ್ನ ಮಡದಿ ಕೂಡ, ನಾವಿಬ್ಬರು ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ನಿರ್ದಿಗಂತ ಅಂತ ಹೇಳಿ ನಾನು ಮತ್ತು ಪ್ರಕಾಶ್ ರೈ ಇಬ್ಬರು ಸೇರಿ ಶ್ರೀರಂಗಪಟ್ಟಣದ ಹತ್ರ ಒಂದು ಸಣ್ಣ ಜಾಗವನ್ನು, ಒಂದು 4 ಎಕರೆ ಜಾಗವನ್ನು ತಗೊಂಡಿದ್ದೇವೆ. 4 ಎಕರೆ 3 ಗುಂಟೆಯಷ್ಟು ಜಾಗ. ಅಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿ ಒಂದು ಮಾಡಿದ್ದೇವೆ. ಬೇರೆ ಬೇರೆಯ ರಂಗಶಾಲೆಗಳಲ್ಲಿ ಕಲಿತ ಹುಡುಗರಿಗೆ ಆಚೆಗೆ ಬಂದ ತಕ್ಷಣ ದಿಕ್ಕಾಪಾಲಾಗ್ಬಿಡ್ತಾರೆ ಅವರು. ಎಲ್ಲಿಗೆ ಹೋಗ್ಬೇಕು ಗೊತ್ತಾಗಲ್ಲ, ರಂಗಭೂಮಿಗೆ ಹೋಗ್ಬೇಕಾ, ಸಿನಿಮಾಗೆ ಹೋಗ್ಬೇಕಾ, TV ಹೋಗ್ಬೇಕಾ ಗೊತ್ತಾಗೋದಿಲ್ಲ. ಅವರಿಗೆ ರಂಗಭೂಮಿಯ ಮೂಲಕವೇ ಬದುಕನ್ನು ಕಂಡುಕೊಳ್ಳಲಿಕ್ಕೆ ಬೇಕಾದ, ಅವರು ಕನಿಷ್ಠ 2 ವರ್ಷ ಸಂಬಳದ ಸಮೇತ ಅಲ್ಲಿ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ಆಯ್ಕೆಯಾದ 20 ಜನ ಅಲ್ಲಿರ್ತಾರೆ 2 ವರ್ಷ. ಅವರಿಗೆ ರಂಗಭೂಮಿಯನ್ನು ಹೇಗೆಲ್ಲ ಬದುಕು ಮಾಡೋದಕ್ಕೆ ಬಳಸ್ಕೊಳ್ಬಹುದು ಅಂತ ಟ್ರೈನ್ ಮಾಡ್ತೀವಿ, ಅವಕಾಶಗಳನ್ನು ಒದಗಿಸ್ಕೊಡ್ತೀವಿ. ಆ 2 ವರ್ಷ ಪ್ರತಿಯೊಬ್ಬರಿಗೆ ಹತ್ರ ಒಂದು 45,000 ಹಾಗೆ 20 ಜನಕ್ಕೆ ಸಂಬಳ ಕೊಟ್ಟು, ಅದು ಕೂಡ ನಮ್ಮ ಆದಾಯದಲ್ಲೇ ನಮಗೇನು ಸಿನಿಮಾದಲ್ಲಿ ಇತ್ಯಾದಿ ಏನು ಸಂಪಾದನೆ ಬರ್ತದೋ ಆ ಸಂಪಾದನೆಯಲ್ಲಿಯೇ ನಾನು ಮತ್ತು ಪ್ರಕಾಶ್ ರೈ ಇಬ್ಬರು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೀಗೆ ಹೇಳಕ್ಕೆ ತುಂಬ ಇದೆ. ಮಡದಿ ಶೈಲಜಾ ನಾಗ್ ಅಂತ, ಆಕೆ ಕೂಡ ಅತಿ ಜನಪ್ರಿಯ ನಿರ್ಮಾಪಕರಲ್ಲಿ, ಕನ್ನಡ ಸಿನಿಮಾ ನಿರ್ಮಾಪಕರಲ್ಲಿ ಒಬ್ಬಾಕೆ. ನಾನು ಅವಳು ಸೇರಿಯೇ ಈ ಸಿನಿಮಾಗಳನ್ನು ಒಟ್ಟಿಗೆ ನಿರ್ಮಾಣ ಮಾಡ್ತೇವೆ. ನಿರ್ಮಾಣ ಮಾಡುವಾಗ ನಿರ್ಮಾಪಕಿ ಅಂತ ಆಕೆಯನ್ನು ಹೆಚ್ಚು ಮುಂದೆ ನಿಲ್ಲಿಸ್ತೇನೆ, ನಾನು ಸ್ವಲ್ಪ ಹಿಂದೆ ಇರ್ತೇನೆ. ನಿರ್ದೇಶನ ಅಂದಾಗ ನಾನು ಮುಂದಕ್ಕೆ ಹೋಗ್ತೇನೆ.
ಹೀಗೆ ನಾವಿಬ್ಬರು ಕಳೆದ ಹಲವು ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ದೇವೆ. ಅವಳು ನನಗೆ ರಂಗಭೂಮಿಯಲ್ಲೇ ಪರಿಚಯ ಆದವಳು. ನಾನೊಂದು ಮ್ಯಾಕ್ಬೆತ್ ಅನ್ನೋ ನಾಟಕವನ್ನು ನಿರ್ದೇಶನ ಮಾಡಿದ್ದೆ. ಹಲವರು ಮ್ಯಾಕ್ಬೆತ್ ನಾಟಕವನ್ನು ನಿರ್ದೇಶನ ಮಾಡಿರ್ತಾರೆ ಜಗತ್ತಲ್ಲಿ. ಆದರೆ ನಂದೇನಪ್ಪ ವಿಶೇಷ ಅಂತಂದರೆ, ಈ ನಾಟಕದಲ್ಲಿ ಲೇಡಿ ಮ್ಯಾಕ್ಬೆತ್ ಮಾಡಿದ್ದವಳು ನಾಟಕ ಆದಮೇಲೆ ನನ್ನ ಮಡದಿಯೂ ಆದ್ಲು. ಹಾಗಾಗಿ ಕಳೆದ ಇಬ್ಬರು ಒಟ್ಟಿಗೆ ಒಂದೇ ಆಲೋಚನೆ ಇದ್ದವರು ಜೊತೆಯಲ್ಲಿ ಇಷ್ಟು ಕಾಲ ಬದುಕಿದ್ದೇವೆ. ನನ್ನ ಮಗಳು ಕೂಡ ಕಿರುಚಿತ್ರ ಮತ್ತು ಸಿನಿಮಾ, ರಂಗಭೂಮಿ ಇತ್ಯಾದಿಗಳಲ್ಲಿ ತೊಡಕೊಂಡಿದ್ದಾಳೆ. ನಮ್ಮ ಇಡೀ ಕುಟುಂಬವೇ ಹೀಗೆ ಸಾಂಸ್ಕೃತಿಕವಾದ ಕೆಲಸವನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಇದಲ್ಲದೆ ನನ್ನ ಬಗ್ಗೆ ತಿಳ್ಕೊಳ್ಳೇಬೇಕು ಅಂದರೆ ಬೇಕಾದಷ್ಟಿದೆ. ಯೂಟ್ಯೂಬ್ನಲ್ಲಿ ಆ ರ್ಯಾಪಿಡ್ ರಶ್ಮಿ ಅವ್ರು ಮಾಡಿರುವ ಇಂಟರ್ವ್ಯೂ ಇದೆ, ಬೆಚ್ಚಿಟ್ಟ ಬುತ್ತಿ ಅಂತ ಮತ್ತಾರೋ ಮಾಡಿರೋದಿದೆ. ಅದೇನಂಥ ಮುಖ್ಯವಾದ ಏನೋ, ಜಗತ್ತಲ್ಲಿ ಜೋರು ಮಳೆ ಬಂದಾಗ ಅಣಬೆಗಳು ಹುಟ್ಕುತ್ತವೆ. ಹಾಗೆ ನಾವು ಅಣಬೆಗಳು ನಮ್ಮ ಕಾಲ ಇರೋವರೆಗೆ ನಮ್ಮ ಕೈಲಾಗಿದ್ದಷ್ಟು ಮಾಡ್ತೇವೆ. ಅದು 4 ಜನಕ್ಕೆ ಒಳ್ಳೇದಾದರೆ 4 ಜನ ಮಾತಾಡ್ತಾರೆ, ಕಡೆಗೆ ಹೊತ್ಕೊಂಡೋಗೋಕ್ಕೂ 4 ಜನ ಸರಿಯಾದವ್ರು ಸಿಗ್ತಾರೆ. ಅಷ್ಟೇ ನಾವು 4 ಜನಕ್ಕೆ ಒಳ್ಳೆಯವರಾಗಿ ಬದುಕುವುದು. ಈ ಬದುಕು ನಮಗೇನು ಕಲಿಸಿದ್ಯಪ್ಪ ಅಂದರೆ 4 ಜನಕ್ಕೆ ಒಳ್ಳೆಯವರಾಗಿ ಬದುಕಪ್ಪ, ಯಾರಿಗೂ ಅನ್ಯಾಯ ಮಾಡಬೇಡ, ಬೇರೆಯವ್ರು ನಿನ್ಗೆ ಅನ್ಯಾಯ ಮಾಡಿದಾಗ ಬೇಜಾರು ಮಾಡ್ಕೊಳ್ದೆ ಅವ್ರಿಗೂ ಒಳ್ಳೆಯದನ್ನೇ ಮಾಡು ಅಂತ ಹೇಳ್ತಾ ನಮ್ಮ ಬದುಕನ್ನು ನಡೆಸ್ತಾ ಇರೋದು ಸಾಕೆ. ಬಿ ಸುರೇಶ್ ಅವರಿಗೆ ನಮ್ಮ PPMF ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ಶ್ರೀ ಲಕ್ಷ್ಮೀಕಾಂತ್ ಅವರು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. PPMF ಹಲವಾರು ಶಾಲೆಗಳಿಗೆ ಸಹಾಯ ಹಸ್ತ ನೀಡಿದೆ. ಇಂದು ಅದರಲ್ಲಿ ಒಂದು ಶಾಲೆಯ ಪ್ರತಿನಿಧಿ ಬಂದಿದ್ದಾರೆ. ಮಧುಗಿರಿ ಶಾಲೆಯಿಂದ ಶ್ರೀ ಲಕ್ಷ್ಮೀ ರಂಗಯ್ಯ ಅವರು ನಮ್ಮ ಜೊತೆ ಒಂದೆರಡು ಮಾತುಗಳನ್ನ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಗೌರವಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಪದ್ಮಜ ಪ್ರಸಾದ್ ಮೆಮೋರಿಯಲ್ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ನನ್ನ ಮನಪೂರ್ವಕವಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಿದ್ದೀನಿ. ಕಾರಣ ಇಷ್ಟೇ, ಇಲ್ಲಿಂದ 160 ಕಿಲೋಮೀಟ್ರು ದೂರದಲ್ಲಿ ನನ್ನ ಊರಿದೆ. ಸೀಮೆ ಜಾಲಿ ಬಿಟ್ಟರೆ ಬೇರೆ ಯಾವ ಮರಗಳನ್ನು ಕೂಡ ಅಲ್ಲ ನೋಡಲಿಕ್ಕೆ ಸಾಧ್ಯತೆ ಇಲ್ಲದೆ ಇರತಕ್ಕಂಥ ಬರಡು ಪ್ರದೇಶ ನನ್ನೂರು. ಅಲ್ಲಿಗೆ ಈ ಟ್ರಸ್ಟು ಈ ಮಹನೀಯರು ತಲುಪಿದ್ರಲ್ಲ ಅನ್ನೋದು ನನಗೆ ಭಾಳ ಹೆಮ್ಮೆ ಮತ್ತು ಇದರ ಬಗ್ಗೆ ಭಾಳ ಗೌರವ ಬರಲಿಕ್ಕೆ ಸಾಧ್ಯ ಆಗ್ತಿದೆ. ಶಾಲೆ ಸುತ್ತಮುತ್ತ 15 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು ಸರ್ಕಾರಿ ಶಾಲೆಯೂ ಕೂಡ ಪ್ರಾರಂಭದ ದಿನಗಳಲ್ಲಿ ಇರಲಿಲ್ಲ, ಇತ್ತೀಚೆಗಾಗಿದೆ. ಹದಿನೈದರಿಂದ 16 ಹಳ್ಳಿಯ ಜನ ಆ ಶಾಲೆಗೆ ಮಕ್ಕಳು ನಡ್ಕೊಂಬಂದು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಆ ಶಾಲೆ ಹೆಸರು ಶ್ರೀ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ. ಏಡೆಡ್ ಶಾಲೆ ಆಗಿತ್ತು. ಏಡೆಡ್ ಅಂದಿದ ತಕ್ಷಣವೇ ತಮಗೆ ಗೊತ್ತಿರ್ಬೋದು, ಆಡಳಿತ ಮಂಡಳಿ ಊರಿನ ರಾಜಕಾರಣಕ್ಕೆ ಒಳಪಟ್ಟು ಜಾತೀಯತೆಗೆ ಒಳಗಾಗಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿ ಒಬ್ಬರಿಗೆ ಇನ್ನೊಬ್ಬರು ಆಪಾದನೆ ಮಾಡಿ ಕೋರ್ಟ್ಗೆ ಹೋಯ್ತು. ಕೋರ್ಟಲ್ಲಿ ಶಾಲೆ ಆಡಳಿತ ಮಂಡಳಿಯನ್ನು ಡಿಸ್ಮಿಸ್ ಮಾಡಿ BEO ಅವರು ಶಾಲೆಯನ್ನು ನಡೆಸಲಿಕ್ಕೆ ಆದೇಶವನ್ನು ಕೊಟ್ಟರು. ಆ ಶಾಲೆಯಲ್ಲಿ ಓದಿರ್ತಕ್ಕಂಥವರು 50 ವರ್ಷದ ಇತಿಹಾಸ ಇರತಕ್ಕಂಥ ಆ ಶಾಲೆಯ ಭಾಳ ದೊಡ್ಡ ಹೆಸರನ್ನು ಮಾಡಿ ರಾಜ್ಯಾದ್ಯಂತ ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಕೊಡುಗೆಯನ್ನಾಗಿ ನೀಡಿತ್ತು. ಆದರೆ ಅಲ್ಲಿಂದ ಹೋದವರು ಆ ಶಾಲೆ ಕಡೆ
ಯಾರೂ ಕೂಡ ಮುಖ ಮಾಡಿರೋದಿಲ್ಲ. ಆಡಳಿತ ಮಂಡಳಿ ಈ ಥರ ಡಿಸ್ಪ್ಯೂಟಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಶಾಲೆಯ ದಾಖಲಾತಿಯ ಪ್ರಮಾಣನೇ ಭಾಳಷ್ಟು ಕುಂಠಿತ ಆಗ್ತಾ ಹೋಯಿತು. ಭಾಳ ವಿಶೇಷವಾಗಿ ಆ ಶಾಲೆಯನ್ನು ಕೆಲವು ಆರ್ಥಿಕವಾಗಿ ಸಬಲರಿರ್ತಕ್ಕಂಥವರು ಸ್ವಲ್ಪ ದೂರದ ನಗರದ ಪ್ರದೇಶಗಳಿಗೆ ಕಳಿಸ್ತಕ್ಕಂಥದ್ದು, ಇನ್ನು ಕೆಲವ್ರಿಗೆ ಕಳಿಸ್ಲಿಕ್ಕೆ ಸಾಧ್ಯನೇ ಆಗದೆ ಇರ್ತಕ್ಕಂಥ ಬಡತನ ಇದೆ. ಇದು ಸಿನಿಮಾದಲ್ಲಿರ್ತಕ್ಕಂಥ ಸನ್ನಿವೇಶ ಅಲ್ಲ, ನಿಜಕ್ಕೂ ಇಂದಿಗೂ ಕೂಡ ನಡೀತಾ ಇರ್ತಕ್ಕಂಥ ಸನ್ನಿವೇಶ. ಈ ಶಾಲೆಯಲ್ಲಿ ಮಕ್ಕಳ ಡ್ರಾಪ್ಔಟನ್ನು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ನಮ್ಮ ಬೆಂಗಳೂರಿಂದ ಊರ ಕಡೆ ಒಂದು ವರ್ಗಾವಣೆಗೆ ಟ್ರೈ ಮಾಡ್ತಾಯಿದ್ರು ನಮ್ಮ ವೆಂಕಟೇಶ್, ನಮ್ಮ ಅಲ್ಲಿನ ಇಂದಿಗೆ ಮುಖ್ಯ ಶಿಕ್ಷಕರು. ಯಾವ ಶಿಕ್ಷಕರಿಗೂ ಎಲ್ಲರೂ ಕೂಡ ಅಲ್ಲಿ ಸಂಪೂರ್ಣವಾಗಿ ರಿಟೈರ್ಡ್ ಆಗಿದ್ರು. ಶಾಲಾ ಆಡಳಿತ ಮಂಡಳಿನೂ ಇಲ್ಲ, ಶಾಲೆಗೆ ಯಾವ ಥರದ ಅಸ್ತಿತ್ವನೂ ಇಲ್ಲದೆ ಇರತಕ್ಕಂಥ ಸನ್ನಿವೇಶದಲ್ಲಿ ನಮಗೆ ಶಾಲೆನ ಪ್ರೋತ್ಸಾಹವಾಗಿ ನಡೆಸಲಿಕ್ಕೆ ಯೂನಿಫಾರ್ಮ್ನ, ಪುಸ್ತಕಗಳನ್ನು, ಬ್ಯಾಗ್ಗಳನ್ನು, ಕ್ರೀಡಾ ಸಾಮಗ್ರಿಗಳನ್ನು ಜೊತೆಗಿಟ್ಕೊಂಡು ಬಂದವರು ನಮ್ಮ ಪದ್ಮಜ ಪ್ರಸಾದ್ ಟ್ರಸ್ಟ್ನವರು. ಅದು ಒಂದಷ್ಟು ಪ್ರೇರಣೆ ಆಯಿತು. ಮಕ್ಕಳನ್ನ ಶಾಲೆಯತ್ತ ಎಲ್ಲಿ ಆ ಶಾಲೆ ನಿಂತೋಗಿದ್ರೆ ಪರಿಪೂರ್ಣವಾಗಿ ಒಂದು ತಲೆಮಾರಿನ ಶಿಕ್ಷಣದಿಂದ ಖಂಡಿತವಾಗ್ಲೂ ಕೂಡ SLC ಓದೋಕ್ಕಾಗ್ತಿರ್ಲಿಲ್ವೇನೋ. 7ನೇ ಕ್ಲಾಸ್ಗೆ ಡ್ರಾಪ್ಔಟ್ ಆಗ್ತಕ್ಕಂಥ ಕನಿಷ್ಠ ಆ ಊರಲ್ಲಿ 25 ಜನ ಆದರೂ ಒಂದು ವರ್ಷದಲ್ಲಿ ಆಗ್ತಾಯಿದ್ರು. ಮತ್ತು ಅವ್ರಿಗೆ ಇರ್ತಕ್ಕಂಥದ್ದು ಹಿಂದೂಪುರ ಸ್ವಲ್ಪ ಹತ್ರ ಆಂಧ್ರ ಶಿಕ್ಷಣಕ್ಕೆ ಒಗ್ಗೊಳ್ಳದೇ ಇರ್ತಕ್ಕಂಥ ಅಥವಾ ಹೋಗದೇ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಕೂಲಿ ಕೆಲಸಕ್ಕೆ ಬಾಲಕಾಲ್ಮಿಕರಾಗಿ ಹೋಗಿರೋರು ಇತಿಹಾಸಗಳು ಈಗಲೂ 4-5 ಜನ ಅವರಲ್ಲಿ ಸಿಗ್ತಾರೆ. ಈ ಥರ ಸನ್ನಿವೇಶದಲ್ಲಿ ನಮಗೆ ಪದ್ಮಜ ಪ್ರಸಾದ್ ಟ್ರಸ್ಟ್ ಅವರು ಇಡೀ ಆ ಊರಿನ ಸುತ್ತಮುತ್ತ ಸಾಧ್ಯ ಆಗದಲೇ ಇರ್ತಕ್ಕಂಥದ್ದು ಇನ್ನೊಂದು ಭಾಳ ದೊಡ್ಡ, ನಾವೇನು ಸುರೇಶ್ ಸರ್ ಮಾತಾಡ್ತಾ ಸ್ವಚ್ಛ ಭಾರತದ ಬಗ್ಗೆ ಒಂದು ಮಾತನ್ನು ಹೇಳಿದ್ರು. ಶೌಚಾಲಯ ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಅಂತೇಳಿ ಸರ್ಕಾರದ ಆದೇಶನೂ ಕೂಡ ಇದೆ. ಆ ಊರಲ್ಲಿ 80% ಮನೆಗಳಲ್ಲಿ ಇಂದಿಗೂ ಕೂಡ ಶೌಚಾಲಯ ಇಲ್ಲ. ಇನ್ನು ಶಾಲೆಯಲ್ಲಿ ಅದು ಕನಸಿನ ಮಾತು. ಅದಕ್ಕೆ ಶೌಚಾಲಯವನ್ನು ನಿರ್ಮಿಸ್ಕೊಟ್ಟವರು ಪದ್ಮಜ ಪ್ರಸಾದ್ ಟ್ರಸ್ಟ್ನವರು. ಈಗ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಶೌಚಾಲಯನೂ ಕೂಡ ಈಗ ಮಾಡಿಕೊಟ್ರು. ಅದು ನಮಗೆ ಆ ಊರಿಗೆ ಒಂದು ಸ್ಫೂರ್ತಿಯಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂದರೆ ಶೌಚಾಲಯವನ್ನು ಬಳಸ್ತಕ್ಕಂಥ ಅಭ್ಯಾಸ ಬಂದಿದ್ದ ತಕ್ಷಣವೇ ಮನೆಯಲ್ಲಿ ಅದು ಪ್ರಾರಂಭ ಮಾಡ್ತಾರೆ. ಸರ್ಕಾರ ಕೆಲವು ಸಂದರ್ಭದಲ್ಲಿ 7,000 8,000 ರೂಪದಲ್ಲಿ ಏನು ಶೌಚಾಲಯವನ್ನು ಕಟ್ಟಿಸ್ಕೊಡ್ತಾ ಇತ್ತು, ಅದನ್ನು ಕಟ್ಸೋರು ಬಿಲ್ ತೊಗೊಳ್ಳೋರು ಆದರೆ ಅದನ್ನು ಬಳಸ್ತಾ ಇರಲಿಲ್ಲ. ಆ ಥರದ ಅಥವಾ ಮುಚ್ಚಾಕೋರು ಅದನ್ನೇ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಮನೆಗಳು ವಾಸ ಮಾಡ್ಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಆ ಗ್ರಾಮದಲ್ಲಿ ಇದೆ. ಯಾಕೆಂದರೆ ಅಷ್ಟೊಂದು ನಿಕೃಷ್ಟವಾಗಿರ್ತಕ್ಕಂಥ ಗ್ರಾಮಗಳವು. ಯಾಕೆಂದರೆ ನೀರಾವರಿ ಇಲ್ಲ, ಮತ್ತು ಬಾರ್ಡ್ರ್ ಏರಿಯಾದಿಂದ ಸರ್ಕಾರಗಳು ಮತ್ತು ಗಡಿನಾಡಾಗಿರೋದ್ರಿಂದ ಆಂಧ್ರನೂ ತಲೆ ಕೆಡಿಸ್ಕೊಳ್ಳಲ್ಲ, ಕರ್ನಾಟಕನೂ ತಲೆ ಕೆಡಿಸ್ಕೊಳ್ಳೋ ಅಂಥ ಸನ್ನಿವೇಶ ಆಗಿರೋದ್ರಿಂದ ಭಾಳ ನಿಕೃಷ್ಟ ಎಲ್ಲ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಒಂದು ಗ್ರಾಮ. ಈ ಗ್ರಾಮಕ್ಕೆ ಬಂದು ಇವರು ತಲುಪಿದ್ರು. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಗೌರವಾನ್ವಿತ ನನ್ನ ಗುರುಗಳಾಗಿರ್ತಕ್ಕಂಥ R. ಲೋಕೇಶ್ ಸರ್ ಅವರಿಗೆ. ಯಾಕೆ ಅಂದರೆ ಈ ರೀತಿಯ ಭಾಳಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಒಂದು ಕೊಂಡಿಯಾಗಿ, ಒಂದು ಸಂಪರ್ಕ ಸೇತುವೆಯಾಗಿ ಇದನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ನಾನು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಡಾಕ್ಟ್ರೇಟನ್ನು ಪಡ್ಕೊಂಡು ನಾನು ಈ ಥರ ಸ್ಥಿತಿಗೆ ಬಂದು ನಿಂತು ಮಾತಾಡ್ತಿದ್ದೀನಿ ಅಂದರೆ ಪದ್ಮಜ ಪ್ರಸಾದ್ ಟ್ರಸ್ಟ್ಗಿಂತ ಮುಂಚೆನೇ ಅವರು ನನಗೆ ಪರಿಚಯ ಆಗಿ ನನ್ನ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿ, ಶಿಬಿರಗಳನ್ನು ಮಾಡಿ ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ರು. ನಾನು ಅವರ ಮಾರ್ಗದರ್ಶನದಲ್ಲಿ ಅವರ ಆಯೋಜಿಸ್ತಕ್ಕಂಥ ಶಿಬಿರದಲ್ಲೇ 100 ವಿದ್ಯಾರ್ಥಿಗಳಿಗೆ ಒಂದು ತರಬೇತುದಾರನಾಗಿ ಕೂಡ ಭಾಗವಹಿಸಲಿಕ್ಕೆ ಭಾಳ ಅತ್ಯಂತ ಹೆಮ್ಮೆ ಅಂತ ಅನಿಸುತ್ತೆ. ವಿಶ್ವವಿದ್ಯಾಲಯದಲ್ಲಿ ಇಂತಹ ಮಹನೀಯರ ಮಾರ್ಗದರ್ಶನಗಳನ್ನು, ಆದರ್ಶಗಳನ್ನು ಇಟ್ಕೊಂಡೇ ನಾನು ಮುಂದೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸಾಕ್ಷಿಯಾಗೇ ನಾನು ಕೂಡ ಈ ಥರದ ಒಂದಷ್ಟು ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರಸಾದ್ ಸರ್ ಹತ್ರ ನಾನು ಆಗಲೇ ಮಾತಾಡಿದ್ದೆ. ನಾನು ರಾಜ್ಯ ಯುವ ಬರಹಗಾರ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷ. ನವೆಂಬರ್ ತಿಂಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ರಾಜ್ಯ ಕುದ್ಮಲ್ ರಂಗರಾವ್ ರಾಜ್ಯ ಪ್ರಶಸ್ತಿಯನ್ನು ಮಾಡಲ್ಪಡ್ತೀವಿ.
ಅದಕ್ಕೆ ಸಾಕ್ಷಿಯಾಗಿ ಈ ವರ್ಷ ಪ್ರಸಾದ್ ಸರ್ ಅವ್ರಿಗೆ ಕನ್ನಡ ಸೇವೆಗೆ ಮತ್ತು ಈ ಥರ ಸೇವೆಗೆ ಒಂದು ರಾಜ್ಯ ಪ್ರಶಸ್ತಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ನಮಗೆ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜಣ್ಣನವರ ಒಂದು ದಿನಾಂಕಕ್ಕೋಸ್ಕರ ನಿಗದಿ ಮಾಡಿ ಕಾಯ್ತಾ ಇದ್ದೀವಿ. ಅವರು ಆಸ್ನಾಂಬ ಈ ಬ್ಯುಸಿನಲ್ಲಿದ್ದಾರೆ. ಆ ದಿನಾಂಕ ನಿಗದಿ ಆಗಿದ ತಕ್ಷಣ ಗೌರವಾನ್ವಿತರನ್ನು ನಾವು ಗೌರವಪೂರ್ವಕವಾಗಿ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೊಡ್ಮಾಡ್ಪಡ್ತಾ ಇದ್ದೀವಿ. ಲೋಕೇಶ್ ಸರ್ ಅವ್ರಿಗೂ ಕೂಡ ಸಮಾಜ ಸೇವೆಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಶುಭ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ತಾವೆಲ್ಲರೂ ಕೂಡ ನನಗೆ ಭಾಳ ವಿಶಿಷ್ಟವಾಗಿ ಅಂತ ಅನಿಸಿದ್ದು, ಗೌರವಾನ್ವಿತರು ಮಹನೀಯರು ಏನಿದ್ದೀರಿ, ಈ ಥರದ ಟ್ರಸ್ಟಿನ ಜೊತೆಗೆ ಒಡನಾಟಿಯಾಗಿ ಇಟ್ಕೊಂಡು ಸ್ವಚ್ಛಂದವಾಗಿ ನಮ್ಮ ಜೊತೆ ಒಂದಷ್ಟು ವೇದಿಕೆಗಳನ್ನು ಕಲ್ಪಿಸ್ಕೊಟ್ಟಿದ್ದೀರಿ. ತಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಂಕಟೇಶ್ ಅವರು ಮುಖ್ಯೋಪಾಧ್ಯಾಯರು, ಶ್ರೀ ಗ್ರಾಮಾಂತರ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ ಮುಖ್ಯ ಅವರು ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಸುಂದರ ಸಮಾರಂಭದಲ್ಲಿ ಪದ್ಮಜಾ ಪ್ರಸಾದ್ ಮೆಮೋರಿಯಲ್ ಫೌಂಡೇಶನ್ ಸ್ಥಾಪಕರಾಗಿರ್ತಕ್ಕಂಥ ಪ್ರಸಾದ್ ಸರ್ ಅವರು ಹಾಗೂ ಲೋಕೇಶ್ ಸರ್ ಅವರು ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ ವಂದಿಸುತ್ತಾ, ಇವತ್ತು ನಾನು ಇಲ್ಲಿಗೆ ಬರಬೇಕಂದ್ರೆ ಕಾರಣಕರ್ತರು ಪ್ರಸಾದ್ ಸರ್ ಮತ್ತು ಲೋಕೇಶ್ ಸರ್. ಹಾಗೆ ನಮ್ಮ ಸ್ನೇಹಿತರು ಲಕ್ಷ್ಮೀ ರಂಗಯ್ಯ ಸರ್ ಹೇಳಿದರು. ನಮ್ಮ ಹೆಸರು ವೆಂಕಟೇಶ್, ತುಮಕೂರು ಡಿಸ್ಟಿಕ್, ಮಧುಗಿರಿ ತಾಲೂಕು, ಕೊಡಗಿನಹಳ್ಳಿ ಹೋಬಳಿ, ಶ್ರೀ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ ಪೋಲ್ನಹಳ್ಳಿಯ ಮುಖ್ಯೋಪಾಧ್ಯಾಯರು. ಈ ಒಂದು ಕುಗ್ರಾಮ, ಅದು ಪುಟ್ಟ ಒಂದು ಗ್ರಾಮ. ಅಂಥ ಒಂದು ಗ್ರಾಮಕ್ಕೆ ಪದ್ಮಜಾ ಪ್ರಸಾದ್ ಸ್ಮಾರಕ ಒಂದು ಏನು ಮೆಮೋರಿಯಲ್ಲಿದೆ ಅಲ್ಲಿಗೆ ತಲುಪಿದೆ ಅಂದರೆ ನಿಜವಾಗಲೂ ಹಳ್ಳಿನ ಬಡ ಮಕ್ಕಳಿಗೆ ಒಂದು ಪುಣ್ಯ, ಒಂದು ಚಿರಸ್ಮರಣೆ ಸರ್. ಇವತ್ತು ಎಲ್ಲ ನೆನೆಸ್ಕೊತಾ ಇದ್ದಾರೆ, ಎಲ್ಲ ಮಕ್ಕಳು ನೆನೆಸ್ಕೊತಾ ಇದ್ದಾರೆ. ಇವತ್ತು ಕೂಡ ಶಾಲೆಯಲ್ಲಿ ಕೇಳ್ತಾರೆ ನಿಮ್ಮನ್ನು ಸದಾಕಾಲ, ಲೋಕೇಶ್ ಸರು ಪ್ರಸಾದ್ ಸರ್ ಬರಲಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅದು ನಾವು ಹೇಳ್ತಾ ಇರ್ತೀವಿ ವಿಚಾರ. ಯಾಕಂದರೆ ಅಲ್ಲಿ ತುಂಬ ಒಂದು ಬಡತನದಲ್ಲಿರ್ತಕ್ಕಂಥ ಮಕ್ಕಳು. ನಾನು ಇದೇ ಬೆಂಗಳೂರಲ್ಲಿ ಜಾಲಹಳ್ಳಿ ಕ್ರಾಸು ಲಗ್ಗೇರಿ ಒಂದು ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದೆ. ನಮ್ಮದು ನೇಟಿವ್ ಬಂದು ಮಧುಗಿರಿ. ಆ ಭಾಗಕ್ಕೆ ನಾನು ವರ್ಗಾವಣೆ ಆದೆ. ಟ್ರಾನ್ಸ್ಫರ್ ಆದಾಗ ಶಾಲೆ ಹೇಳಿದ್ರು, ಇಂಥ ಶಾಲೆ ಇದೆ, ನಿಮಗೆ ವೇಕೆಂಟ್ ಇದೆ. ನಂದು ಹಿಸ್ಟ್ರಿ ಸಬ್ಜೆಕ್ಟು, ವೇಕೆಂಟ್ ಇದೆ. ಕೇಳಿದಾಗ ಅಲ್ಲಿಗೆ ಹೋಗ್ತೀನಿ ಅಂತ ಕೇಳಿದೆ. ಅಲ್ಲಿ ಒಂದು ನೋಡಿದೆ, ಶಾಲೆಗೆ ಹೋದರೆ ತುಂಬ ಒಂದು ತೀರಾ ಹಿಂದುಳಿದ ಒಂದು ಕ್ಷೇತ್ರ ಅದು. ಯಾರೂ ಇರಲಿಲ್ಲ ಶಾಲೆಯಲ್ಲಿ, ಎಲ್ಲರ ಟೀಚರ್ಸ್ ರಿಟೈರ್ಡ್ ಆಗಿದ್ರು. ಇನ್ನೊಂದು ತಿಂಗಳಾದರೆ ಆ ಶಾಲೆಗೆ ಬೀಗ ಹಾಕೋರು. ಬೀಗ ಹಾಕಿದರೆ ಅಲ್ಲಿ ನೂರಾರು ಮಕ್ಕಳೆಲ್ಲ ಅನಕ್ಷರತೆ ಒಂದು ಇದಕ್ಕೆ ಬರ್ತಿದ್ರೇನವರು. ಅಲ್ಲಿ 90% SC ST ಮಕ್ಕಳು ತುಂಬ ಇದ್ದಾರೆ ಅಲ್ಲಿ. ಅಂಥ ಒಂದು ಜಾಗ ನೋಡಿದಾಗ ನಾನೇ ಆಯ್ಕೆ ಮಾಡಿಕೊಂಡೆ, ಇಲ್ಲ ನಾನು ಇಲ್ಲಿಗೆ ಬರ್ತೀನಿ, ಇದೇ ಶಾಲೆಗೆ ನಾನು ಆಯ್ಕೆ ಮಾಡ್ಕೊತೀನಿ ಅಂತ ಅದೇ ಶಾಲೆಗೆ ಹೋದೆ. ಇವತ್ತು ಮುಖ್ಯೋಪಾಧ್ಯಾಯರಿಗೆ ಕೆಲಸ ಮಾಡಿದೆ. ಯಾರೂ ಇರಲಿಲ್ಲ ಟೀಚರ್ಸ್. 2 ವರ್ಷ ನಾನು ಒಬ್ಬನೇ ಕೆಲಸ ಮಾಡಿದ್ದೀನಿ. ನನಗೆ ಬೇಕಾದಂಥವ್ರನ್ನ ಗೆಸ್ಟ್ ಟೀಚರ್ನ ಹಾಕ್ಕೊಂಡು 2 ವರ್ಷ ಮಾಡಿದೆ. ಈಗ ಪರ್ಮನೆಂಟ್ ಟೀಚರ್ಸ್ 4 ಜನ ಆಗಿದ್ದೀವಿ. ಸರ್ಕಾರ ಅಲ್ಲಿ BO ಆಫೀಸಿಂದ ಮತ್ತೆ ಪರ್ಮನೆಂಟ್ ಟೀಚರ್ಸ್ ಕೂಡ ಇವತ್ತು 4 ಜನ ಕೊಟ್ಟಿದ್ದಾರೆ. ಇವತ್ತು ಶಾಲೆ ಅದ್ರ ಜೊತೆಗೆ ಯಾವತ್ತು ನಮಗೆ ನಮ್ಮ ಶಾಲೆಗೆ ಈ ಪದ್ಮಜಾ ಪ್ರಸಾದ್ ಮೆಮೋರಿಯಲ್ ಕಾಲಿಡ್ತು ಅವತ್ತಿಂದ ತುಂಬ ಇಂಪ್ರೂವ್ ಆಗಿದೆ ಸರ್. ಇವತ್ತು ತುಂಬ ಇಂಪ್ರೂವ್ ಆಗಿದೆ ನಮಗೆ ಶಾಲೆ. ಇವತ್ತು ನೋಡೋಕೆ ಆಗ್ತಿರಲಿಲ್ಲ, ಅಂಥ ಪರಿಸ್ಥಿತಿ ಇತ್ತು ಶಾಲೆ. ನನಗೆ ಅಂದರು ಅಲ್ಲಿ, ನೀನು ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲಿಗೆ ಯಾಕೆ ಬಂದೆ, ಈ ಒಂದು ಹಳ್ಳಿಗೆ ಯಾಕೆ ಬಂದೆ ಅಂದರು. ಆದರೂ ಕೂಡ ನಾನು ಆಯ್ಕೆ ಮಾಡಿಕೊಂಡೆ. ಯಾಕಂದ್ರೆ ಅಲ್ಲಿ ನಮ್ಮ ಮಕ್ಕಳ ಒಂದು ಪರಿಸ್ಥಿತಿ ನೋಡಿ, ಇಲ್ಲ ಈ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ಆಯಿತು. ಇಂದಿನ ಒಂದು ಬ್ಯಾಚಲ್ಲಿ 2024 ಒಂದು ಶಾಲೆ. ಯಾಕಂದರೆ ಅವರಿಗೆ ತೆಲುಗು ಕನ್ನಡ ಬರಲ್ಲ ಮಕ್ಕಳಿಗೆ. ಆದರೂ ಕೂಡ ನಾವು ಪ್ರಯತ್ನ ಮಾಡಿ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ. ಇಂದಿನ ಸಾಲಿನಲ್ಲಿ 63% SLC ರಿಸಲ್ಟ್ ಬಂತು. ಅಂಥ ಒಂದು ಸಂದರ್ಭದಲ್ಲೂ ಕೂಡ 63% ಬಂದಿದೆ. ಭಾಳ ಸಂತೋಷ ಆಗ್ತಾ ಇದೆ ಸರ್. ಹಾಗೆ ಅರವಿಂದ್ ಸರ್ ಅಂತ ನಮ್ಮ ಲೋಕೇಶ್ ಸರ್ ಜೊತೆಯಲ್ಲಿ ಬಂದಿದ್ರು. ಆ ಮಕ್ಕಳ ಪರಿಸ್ಥಿತಿ ನೋಡಿ, ಎಲ್ಲ 110 ಮಕ್ಕಳಿಗೆ ರೈಮೆಂಡ್ಸ್ ಬಟ್ಟೆ ಯೂನಿಫಾರ್ಮ್ ಕೊಟ್ಟರು. 110 ಮಕ್ಕಳು ಕೂಡ ಯೂನಿಫಾರ್ಮ್ ಕೊಟ್ಟರು. ಹಾಗೆ ಇವತ್ತು ಈ ಪದ್ಮಜಾ ಪ್ರಸಾದ್ ಇಂಥ ಬುಕ್ಸ್ ನಮ್ಮ ಪ್ರಸಾದ್ ಅವರೇ ಎಲ್ಲ ಮಕ್ಕಳಿಗೂ ಒಂದು ಬ್ಯಾಗು ಕೂಡ ಸಮೇತ ತಂದಿದ್ದೀನಿ. ಬ್ಯಾಗು, ಬುಕ್ಸ್
10 ಬುಕ್ಸ್ ಒಬ್ಬ ಮಗುಗೆ ಕೊಟ್ಟಾಗ ಇವತ್ತು ಕೂಡ ಮಕ್ಕಳು ಎಲ್ಲೂ ಅಂಗಡಿಯಲ್ಲಿ ಒಂದು ಬುಕ್ಸ್ ಕೂಡ ತಗೊಂಡಿಲ್ಲ ಸರ್. ಎಲ್ಲ ಅದೇ ಬುಕ್ಸ್ ಅಲ್ಲಿ ಬರಿತಾ ಇದ್ದಾರೆ. ತುಂಬಾ ಖುಷಿ, ಅವ್ರಿಗೆ ಆನಂದವಾಯಿತು, ನಮಗೂ ಖುಷಿ ಆಯ್ತು. ನಾನು ಬೆಂಗಳೂರಿಂದ ಬಂದು ಅಲ್ಲಿಗೆ ಆ ಒಂದು ಹಳ್ಳಿಗೆ ಬಂದು ಆ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ನಮಗೆ ದಾರಿ ಮಾರ್ಗ ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಶೌಚಾಲಯ ಸಮಸ್ಯೆ ಇತ್ತು ಸರ್, ಶೌಚಾಲಯ ಇರಲಿಲ್ಲ ಅಲ್ಲಿ. ನಾನು ಯೋಚನೆ ಮಾಡ್ತಿದ್ದೆ ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂದಾಗ ನಮ್ಮ ಲಕ್ಷ್ಮೀರಂಗ ಸರ್ ಅವ್ರಿಗೆ ಹೇಳಿದೆ. ಹಿಂಗಂದಾಗ ಅವರು ನಮ್ಮ ಪ್ರಸಾದ್ ಸರ್, ಲೋಕೇಶ್ ಸರ್ ಹತ್ರ ಚರ್ಚೆ ಮಾಡಿದ್ರು. ಒಂದ್ಸರಿ ಶಾಲೆಗೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟಾಗ ನಾನು ಮಾಡ್ಕೊಡ್ತೀನಿ ವೆಂಕಟೇಶ್, ನಿನ್ನ ಒಂದು ಕಾರ್ಯ ಏನಿದೆ ನೀನು ಮುಂದುವರಿಸ್ಕೊಂಡೋಗಂದಾಗ ಇವತ್ತು 2 ಶೌಚಾಲಯಗಳು ತುಂಬಾ ಅದ್ಭುತವಾಗಿದೆ. 2 ಶೌಚಾಲಯಗಳು ಇವತ್ತು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸಪ್ರೇಟ್ ಶೌಚಾಲಯ ವ್ಯವಸ್ಥೆ ಆಗಿದೆ. ಆ ನಿರ್ಮಾಣಕರ್ತರು ಯಾರಂದ್ರೆ ನಮ್ಮ ಪ್ರಸಾದ್ ಸರ್ ಅವರು. ಈ ರೀತಿಯಾಗಿ ಅಂತ ಒಂದು ಪ್ರದೇಶಕ್ಕೆ ಇವತ್ತು ಪದ್ಮದ ಪ್ರಸಾದ್ ಬಂದು ಎಲ್ಲ ಅನುಕೂಲತೆ ಮಾಡಿಕೊಟ್ಟಿದೆ. ಸದಾಕಾಲ ನಮ್ಮ ಶಾಲೆಯವರು ಅಲ್ಲಿನ ಒಂದು ಸ್ಟಾಫ್ ಚಿರಋಣಿಯಾಗಿ ನಿಮ್ಮ ಒಂದು ಅಧೀನದಲ್ಲಿ ಇರ್ತೀವಿ ಸರ್ ನಾವು ಅಂತ ಹೇಳ್ತಾ ನನ್ನ ಈ ಪುಟ್ಟ ಮಾತನ್ನ ಮುಗಿಸುತ್ತೀವಿ ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸನ್ಮಾನ ಎಲ್ಲ ತಗೊಳ್ಳಲ್ಲ, ಅದು ಪ್ರತಿಜ್ಞೆ. ಅದಕ್ಕೆ ಬೇರೆ ಕಾರಣ ಇದೆ. ನಾವೆಲ್ಲ ಸೇವಾಕರ್ತರಷ್ಟೇ, ಸನ್ಮಾನಿತರಲ್ಲ. ಪ್ರಸಾದವ್ರಿಗೆ ನಾನು ಹೇಳ್ತೀನಿ ಅಷ್ಟೇ, ಆದರೆ ಮಾಡೋರು ಅವರು. ಈ ಶೌಚಾಲಯ ಅದೆಲ್ಲನೂ ಹಿಂಗಿದೆ ಸರ್ ಸಮಸ್ಯೆ ಅಂತ ಹೇಳಿದ್ದನ್ನು ದಯಮಾಡಿ ಕೂತ್ಕೊಳ್ಬೇಕು ಸರ್, ಪ್ಲೀಸ್ ಕೂತ್ಕೊಳ್ಸಿ. ಇಲ್ಲಿ ಲಕ್ಷ್ಮೀರಂಗ ನಿಮ್ಮ ಮಾಡಿ, ಅವರು ಸಾಧಕರು ನೋಡಿ. ಇವ್ರಿಗೆಲ್ಲ ನಾನು ಬಡತನದಲ್ಲಿ ಬಂದವನಲ್ಲ. ಏಕೆಂದರೆ ನಾನು 60 ವರ್ಷದಿಂದ ನಾನು ಹುಟ್ಟಿದಾಗಲೇ ನಮ್ಮಪ್ಪ 2ನೇ ಸರಿ MLA ಆಗಿಬಿಟ್ಟಿದ್ರು. ಹಾಗಾಗಿ ನನಗೆ ಬಡತನ ಪರಿಚಯ ಇರಲಿಲ್ಲ. ಹಾಗಾಗಿ ಬಡತನನ ಹುಡುಕೊಂಡು ಹೊರಟವನು ನಾನು. ಆಗಾಗ ಸಮಾಜ ಸೇವೆನ ಗುರುಸ್ಕೊಂಡ ಈಗ 30 ವರ್ಷದಿಂದ ನಾನು ಸಮಾಜ ಸೇವೆಯಲ್ಲಿದ್ದೀನಿ. ಆದರೆ ಇವರೆಲ್ಲ ಸಾಧಕರು. ಇವರೆಲ್ಲ 0ಯಿಂದ ಬಂದು ಇವತ್ತು ನಾಡು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಲ್ತಾ ಇರೋರು, ಕನ್ನಡ ಕೀರ್ತಿಯನ್ನು ಬೆಳಗಿಸ್ತಾ ಇರೋರು. ಹಾಗಾಗಿ ಅವರಿಗೆ ಸನ್ಮಾನಗಳಾಗಬೇಕು ಅನ್ನೋಂಥದ್ದು ನನ್ನ ಅಪೇಕ್ಷೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಧುಗಿರಿಯ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಎಲ್ ವೆಂಕಟೇಶ್ ಅವರಿಗೆ ಬಿ ಸುರೇಶ್ ಸರ್ ಅವರು ನಮ್ಮ ಟ್ರಸ್ಟ್ನ ಪರವಾಗಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಶಾಲೆಯ ಮತ್ತೊಬ್ಬ ಪ್ರಾಧ್ಯಾಪಕರಾದ ಶ್ರೀ ಲಕ್ಷ್ಮೀ ರಂಗಯ್ಯ ಅವರಿಗೂ ನಮ್ಮ ಕಡೆಯಿಂದ ಒಂದು ಗೌರವ ಸಮರ್ಪಣೆ. ಇಲ್ಲಿ ನಮಗೆಲ್ಲ ಸಮಾಜದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು, ಆಗಲೇ ಜಲಗಾರ ಅಂತ ಹೇಳಿದ್ರಲ್ಲ, ಭಾಳ ದೊಡ್ಡ ಅರ್ಥ ಅದು. ಸಮಾಜದಲ್ಲಿರ್ತಕ್ಕಂಥ ಕೊಳಕುಗಳನ್ನು ಆಚೆ ಹಾಕುವಂಥ ಕೆಲಸದಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅದರ ನಿರಂತರತೆ ಇರ್ತದೆ. ಅದರೊಳಗೆ ಹೆಮ್ಮೆ ಅನಿಸಲ್ಲ, ಹೊಣೆಗಾರಿಕೆ ಅಂತ ಅನಿಸ್ಬಿಡುತ್ತೆ, ಡ್ಯೂಟಿ ಕಾನ್ಷಿಯಸ್ ಅಂತ ಬಂದ್ಬಿಡುತ್ತೆ. ಈ ರೀತಿಯಲ್ಲಿ ನಮಗೆ ಡ್ಯೂಟಿ ಕಾನ್ಷಿಯಸ್ಸನ್ನು ಹಚ್ಚಿದಂಥವರು ಇಲ್ಲಿ ಗರಾ ಸುರೇಶ್ ಜಿಯವರಿದ್ದಾರೆ ಹಿಂದೆ. ಅವರು ಅರುಣಚೇತನ ಅಂತ ಒಂದು ಶಾಲೆ ನಡೆಸ್ತಾ ಇದ್ದಾರೆ MES ಕಾಲೇಜ್ ಹತ್ರ. ಆ ಕಾಲೇಜಿಗೆ ಹೋಗ್ಬಿಟ್ರೆ ನರಕ ಸದೃಶ್ಯವನ್ನು ನೀವು ನೋಡ್ಬೋದು. 50 ವರ್ಷ 60 ವರ್ಷದಂಥ ವಯೋಮಾನದವರು
8 ತಿಂಗಳು ಮಗು ಥರ ನಡ್ಕೊಳ್ತಿರ್ತಾರೆ, 1 ವರ್ಷದ ಮಗು ಥರ ನಡ್ಕೊಳ್ತಿರ್ತಾರೆ. ಅಗಾಧವಂಥ ಶಕ್ತಿ ಇರುತ್ತೆ, ಆದರೆ ಪ್ರಜ್ಞೆ ಇರಲ್ಲ. ಅವ್ರ ಮನೆಯಲ್ಲಿ ನೋಡ್ಕೊಳಕ್ಕಾಗಲ್ಲ. ಅವ್ರ ತಂದು ಈ ಶಾಲೆಗೆ ಬಿಟ್ಬಿಡ್ತಾರೆ. ಅಂಥ ಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥ ಸುರೇಶ್ ಜಿ ಅವರಲ್ಲಿ ಹಿಂದೆಗಡೆ ಕುಳಿತಿದ್ದಾರೆ. ಅವರು ಇಲ್ಲಿಂದ ಹಿಡಿದು ನನಗೆ ಕೊಪ್ಪಳಕ್ಕೆ ಕರ್ಕೊಂಡೋದ್ರು. ಕೊಪ್ಪಳದಲ್ಲಿ ದೇವದಾಸಿ ಅನ್ನುವಂಥ ಒಂದು ಅನಿಷ್ಟ ಪದ್ಧತಿ ಇದೆ. ಹೆಣ್ಣು ಮಕ್ಕಳನ್ನು 13-14ನೇ ವಯಸ್ಸಿಗೆ ಬಂದರೆ ಈ ಹುಣ್ಣಿಮೆಯಲ್ಲಿ ಮುತ್ತು ಕಟ್ಟಿಸೋದು ಅಂಥೇಳಿ ಒಂದು ಮುತ್ತು ಕೊಟ್ಟಿಸ್ಬಿಟ್ಟು ಅದನ್ನು ಉಳ್ಳವರಿಗೆ ಹರಾಜಾಕ್ಬಿಡ್ತಾರೆ ಹೆಣ್ಮಕ್ಳನ್ನು. ಅದು ಈಗಲೂ ಗೋಪ್ಯವಾಗಿ ಅಲ್ಲಲ್ಲಿ ನಡೀತಿದೆ. ಸರ್ಕಾರ ಅದನ್ನು ಅಧಿಕೃತವಾಗಿ ನಿಷೇಧ ಮಾಡಿದರೂ ಕೂಡ ಆ ಥರದ ಕೆಲಸಗಳಲ್ಲಿ ಕೂಡ ನಮ್ಮನ್ನು ಸುರೇಶ್ ಜಿಯವರು ಹಚ್ಚಿದ್ರು. ಈಗ ಅಲ್ಲಿ ಭಾಳ ಸೀರಿಯಸ್ ಆಗಿ ನಾವು ಆ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದಿದ್ದೀವಿ 15-20 ವರ್ಷದಿಂದ. ಇದೆಲ್ಲ ಹೇಳ್ಕೊಳ್ಳೋಂಥದ್ದಲ್ಲ. ಆದರೆ ನಿಮ್ಮ ಮುಂದೆ ನಾನು ಹೇಳೋದು ಯಾಕೆ ಅಂತಂದರೆ, ಸಮಾಜದಲ್ಲಿ ಇಂಥ ಕೊಳಕುಗಳಿದ್ದಾವೆ. ಆ ಕೊಳಕುಗಳನ್ನು ತೆಗೆಯೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಅಂತ ಅವ್ರು ಏನು ಹೇಳಿದ್ರಲ್ಲ, ಎಲ್ಲ ರಂಗದಲ್ಲಿರೋರು ಮಾಡಬೇಕು ಆ ಕೆಲಸನ. ಆಗಲೇ ದೇಶಕ್ಕೆ ಒಂದು ಶೋಭೆ ಬರುವಂಥ ಕೆಲಸ ಆಗುತ್ತೆ ಅನ್ನೋಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರು. ಹಾಗಾಗಿ ನನ್ನನ್ನು ಗುರುತಿಸಿದ್ರು ಪ್ರಸಾದ್ ಅವರು. ನನ್ನನ್ನು ಗುರುತಿಸಿ ಅವರ ಟ್ರಸ್ಟಿಗೆ ನನ್ನನ್ನು ಟ್ರಸ್ಟಿ ಮಾಡಿಕೊಂಡ್ರು. ಹಾಗಾಗಿ ನನ್ನ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಲಕ್ಷ್ಮೀರಂಗಯ್ಯನಂಥ ಅಸಂಖ್ಯಾತ ಅವರೆಲ್ಲ ಏನಂದ್ರೆ ಏನು ಇಲ್ದಿರೋರು, ಅತ್ಯಂತ ಬಡತನದಿಂದ ಬಂದಂಥ ಲಕ್ಷ್ಮೀರಂಗಯ್ಯ ಇವತ್ತು ತುಮಕೂರು ಯೂನಿವರ್ಸಿಟಿನಲ್ಲಿ ಡಾಕ್ಟ್ರೇಟ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ಲೆಕ್ಚರರ ಕೆಲಸ ಮಾಡ್ತಿದ್ದಾರೆ. ಸೊ ಈ ಥರದ ಪ್ರೇರೇಪಣೆಯಿಂದ ನಾನೊಂದು 270 ಶಿಬಿರಗಳನ್ನು ಹುಮ್ನಾಬಾದಿಂದ ಹಿಡಿದು ಕೊಳ್ಳೇಗಾಲದ ತನಕ ಕಳೆದ 26 ವರ್ಷದಿಂದ ಮಾಡ್ತಾ ಬಂದೆ. ಅದಕ್ಕೆ ನನ್ನ ಹೆಗ್ಗಳಿಕೆ ಏನೂ ಇಲ್ಲ. ಸುರೇಶ್ ಜಿ ಅಂತವರು ನಮಗೆ ಯಾವಾಗಲೂ ಅಷ್ಟೇ ಕೊಡೋರು ಇರ್ತಾರೆ, ಪಡ್ಕೊಳ್ಳೋರನ್ನು ಹುಡ್ಕೋದಿದೆಯಲ್ಲ ಅದು ತುಂಬ ಕಷ್ಟಕರವಾದಂಥ ಕೆಲಸ. ಅತ್ಯಂತ ಪ್ರಾಮಾಣಿಕರನ್ನು ಹುಡ್ಕೋದಿದೆಯಲ್ಲ, ಆ ಪ್ರಾಮಾಣಿಕರನ್ನು ಹುಡ್ಕೊಡೋಂಥ ಕೆಲಸನ ಲಕ್ಷ್ಮೀರಂಗಯ್ಯನವ್ರ ಮೂಲಕನೇ ವೆಂಕಟೇಶ್ವರ ಪರಿಚಯ ಆಗಿದ್ದು. ಅಲ್ಲಿ ಮಡಗಶಿರ ಅಂತ ಹೇಳಿ ಬೆಂಗಳೂರು ರಾಜಧಾನಿ 156 ಕಿಲೋಮೀಟ್ರ್ ಇದ್ದರೆ ಪಕ್ಕದ ಆಂಧ್ರದ ಯಾವರಪ್ಪ ಅದು ಹಿಂದೂಪುರ 8 ಕಿಲೋಮೀಟ್ರು. ಅದರ ಪ್ರಭಾವ ಹೆಂಗಿರುತ್ತೆ ಅಂತ ನೀವು ಅಲ್ಲಿ ನೋಡ್ಬೇಕು. ಅಲ್ಲಿ ನಕ್ಸಲರು ಅವರು ಇವರು ಓಡಾಡೋಂಥ ಜಾಗ. ಹಾಗಾಗಿ ಆ ಜಾಗಗಳಿಗೂ ಹೋಗಿ ನಮಗೆ ಕೈಲಾದಂಥ ಒಂದು ಸೇವೆನ ಮಾಡ್ಸೋಕ್ಕೆ ಕಾರಣಕರ್ತರಾದಂಥವ್ರು ನೀವು ಕೂಡ ಭಾಳ ಅಭಿನಂದನೀಯರು. ವೆಂಕಟೇಶ್ವರ ಆಗಿರಲಿ, ಲಕ್ಷ್ಮೀರಂಗಯ್ಯನವರಾಗಿರಲಿ, ಸುರೇಶ್ ಜಿ ಅಂಥವ್ರಾಗಿರಲಿ. ಹಾಗಾಗಿ ನಮ್ಮ ಪಾತ್ರ ಇಲ್ಲಿ ಭಾಳ ಗೌಣ ಇದು. ನಾವೆಲ್ಲ ತಲೆ ತಗ್ಗಿಸಿ ನಡೆಯುವಂಥ ಮನೋಧರ್ಮದಲ್ಲಿ ಇರಬೇಕು ಅಂತ ಹೇಳಿ ಬಯಸುವಂಥವನು. ಹಾಗೆಯೇ ಈಗ ಇನ್ನೊಬ್ಬ ಕಲಾವಿದರನ್ನ ನಾವು ಇಲ್ಲಿ ಕರೆದಿದ್ದೀವಿ. ನಮ್ಮ ಪ್ರಸಾದ್ ಸರ್ ಹೇಳಿದ್ರು, ಯಾರಾದರೂ ಅವರು ಗಾಯಕರು ಉದಯೋನ್ಮುಖರು ಇದ್ದರೆ, ಎಲೆಮರೆನಲ್ಲಿದ್ದರೆ ಅವರನ್ನು ಗುರ್ಸೋ ಕೆಲಸನೂ ಮಾಡೋಣ ಅಂತಂದರು. ಇಲ್ಲೊಬ್ಬರು ಅರುಣ್ ಕುಮಾರ್ ಅಂತ ಇದ್ದಾರೆ. ಅವರು ಈ ದೇವನಹಳ್ಳಿ ತಾಲೂಕಿನಲ್ಲಿ ಹುಟ್ಟಿದಂಥವ್ರು. ಸಣ್ಣ ವಯಸ್ಸಲ್ಲಿ ಅಲ್ಲೇ ವೆಂಕಟಗಿರಿ ಗ್ರಾಮದಲ್ಲೇ ಓದಿ 7ನೇ ಕ್ಲಾಸ್ಗೆ ಸಿದ್ಧಗಂಗಾ ಮಠಕ್ಕೆ ಸೇರಿಕೊಂಡ್ರು. ಭಾಳ ಬಡತನದಲ್ಲಿದ್ದು ತಂದೆ ತಾಯಿ ಎಲ್ಲ ಕೂಲಿ ಕಾರ್ಮಿಕರು. ಈ ಕೂಲಿ ಕಾರ್ಮಿಕರು ಗ್ರಾಮೀಣ ಪ್ರದೇಶದಲ್ಲಿ, ನಾನು ಕೂಡ ವ್ಯವಸಾಯ ಮಾಡ್ತಾ ಇದ್ದಂಥವನು. ಮೈಸೂರು ಜಿಲ್ಲೆ ಸೋಮನಾಥಪುರ ತಾಲೂಕು ಹತ್ರ ಒಂದು 25 ಎಕರೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಇತ್ತು, ಭತ್ತದ ಗದ್ದೆಗಳು. ಅಲ್ಲಿ ನಾನು ವ್ಯವಸಾಯ ಮಾಡ್ಕೊತಿದ್ದಂಥಲ್ಲಿ ಅಲ್ಲಿ ಕೂಲಿ ಕಾರ್ಮಿಕರಲ್ಲಿ ಎಂಥ ಪ್ರತಿಭೆ ಇರುತ್ತೆ ಅಂದರೆ, ಸರ್ ನನಗೆ ಈ ಸದಾರಮಯ್ಯ ಹಾಡುಗಳು ಕಲಿಸಿದ್ದೆ ಅವರು. ಅಂದರೆ ಸದಾರಮಯ್ಯ ಹಾಡುಗಳು, ಕಳನೆತ್ತ ಹಾರಿದ ಪಾರಿದ, ಅವೆಲ್ಲ ಇವತ್ತಿಲ್ಲ, ಸಾಹಿತ್ಯ ಕೂಡ ಇಲ್ಲ. ಹಾಗಾಗಿ ಆ ಕಳ್ಳನ ಹಾಡುಗಳನ್ನೆಲ್ಲ ಹಾಡಿ ನನ್ನನ್ನು ರಂಜಿಸಿ ಅವತ್ತಿಗೆ ನಮಗೆ ಭಾಳ ಮನೋರಂಜನೆ ಕೊಡ್ತಾ ಇದ್ದಂಥ ಅನಕ್ಷರಸ್ಥ ಕೂಲಿ ಕಾರ್ಮಿಕರು. ಆ ರೀತಿಯ ಕೂಲಿ ಕಾರ್ಮಿಕರ ಮಕ್ಕಳಾಗಿ ಹುಟ್ಟಿ ಅರುಣ್ ಕುಮಾರು ಭಾಳ ಕಷ್ಟಪಟ್ಟು BSc ಮಾಡಿ ಗಾಯನವನ್ನು ಒಂದು ಹವ್ಯಾಸವಾಗಿ ಆರಂಭ ಮಾಡಿ, ಒಂದು ಭೂಮಿ ತಾಯಿ ಬಳಗ ಅಂತ ನೀವೇನಾದರೂ ಕೇಳಿದರೆ, ಈ ಮಲ್ಲೇಶ್ವರಂ ಭಾಗದಲ್ಲಿ ನೀವು ಕೇಳಿರಬೇಕು. ಅಲ್ಲಿ ಈ ಹುಣ್ಣಿಮೆ ಹಾಡನ್ನು ಅಂತ ಮಾಡ್ತಾರೆ. ಪ್ರತಿ ಹುಣ್ಣಿಮೆಗೆ ಭಾಳಷ್ಟು ಹುಣ್ಣಿಮೆ ಹಾಡುಗಳಲ್ಲಿ ಈ ಭೂಮಿ ತಾಯಿ ಬಳಗದವ್ರು ಬಂದು ಅಲ್ಲಿ ಹಾಡ್ತಾರೆ. ಆ ಬಳಗದಲ್ಲಿ ಭಾಳ ಜನಪ್ರಿಯ ಗಾಯಕರು ಅರುಣ್ ಕುಮಾರ್. ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ TV ನಲ್ಲಿ, ಬೈ ಚಾನ್ಸ್ ನೋಡಿದಾಗ ಅಮೃತ್ ಕಲಶ್ ಅಂತ ಹೇಳಿ ರಾಷ್ಟ್ರೀಯ ಮಟ್ಟದ ಒಂದು ರಿಯಾಲಿಟಿ ಶೋ. ಅದು ಎಷ್ಟು ಜನ ನೋಡಿದಾರೋ ಏನೋ ನನಗೆ ಗೊತ್ತಿಲ್ಲ. ಆ ದೂರದರ್ಶನದ ಯಾವುದೋ ಒಂದು ಚಾನಲಲ್ಲಿ ಆಗ್ತು. ಭಾಳ ದೊಡ್ಡ ವೇದಿಕೆ ಅದು. ಭಾರತ ದೇಶದ ಎಲ್ಲ ರಾಜ್ಯಗಳ ಜನಪದ ಗೀತೆಗಳ ಗಾಯಕರ ಒಂದು ದೊಡ್ಡ ರಿಯಾಲಿಟಿ ಶೋ. ಅದನ್ನು ನಿರ್ವಹಣೆ ಮಾಡ್ತಿದ್ದವ್ರು ಯಾರು ಅಂದರೆ ಜನಪ್ರಿಯ ಗಾಯಕರಾದಂಥ ಕೈಲಾಶ್ ಖೇರ್. ಆ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಪ್ರಥಮ ಪ್ರತಿನಿಧಿಯಾಗಿ ಈ ಅರುಣ್ ಕುಮಾರ್ ಹೋಗಿದ್ರಲ್ಲಿ.
ಅರುಣ್ ಕುಮಾರ್ ಭಾಳ ಸುಶ್ರವಾಗಿ ಹಾಡಿ ಇಡೀ ಕನ್ನಡದ ಒಂದು ಪ್ರೌಢಿಮೆಯನ್ನು ಹೆಚ್ಚು ಮಾಡಿದ್ರು ಅಲ್ಲಿ ಹಾಡಿ. ಯಾಕೆಂದರೆ ನಾನು ಅದನ್ನು ಲೈವಲ್ಲಿ ನೋಡ್ತಾ ಇದ್ದೆ. ಅಲ್ಲಿನ ಎಲ್ಲ ಜಡ್ಜ್ಗಳು ಎದ್ದು ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಿದರು. ಅರುಣ್ ಕುಮಾರ್ ಬನ್ನಿ ಮೇಲೆ, ನೀವು ಶ್ರೀಮತಿನೂ ಬಂದಿದ್ದಾರಲ್ಲ, ಇವರೇ ಅರುಣ್ ಕುಮಾರ್ ಅಂಥೇಳಿ. ಅವರನ್ನು ಕೂಡ ನಾವೊಂದು ಅಭಿನಂದನೆ ಸಲ್ಲಿಸಿ ಈ ಎಲೆಮರೆ ಕಾಯಿ ಅಂತ ಇರ್ತಕ್ಕಂಥ ಇಂಥ ಗಾಯಕರಿಗೆ ಒಂದಷ್ಟು ಹೆಚ್ಚಿನ ಮನ್ನಣೆ ಸಿಗುವಂಥ ರೀತಿಯಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಲಿ ಅಂಥೇಳಿ ಅವ್ರನ್ನ ಕರೆದಿದ್ದೀವಿ. ಒಂದು ಹಾಡು ಹಾಡ್ತೀರಲ್ಲ ಅರುಣ್? ಹಾಡಿದ ಮೇಲೇ ನಿಮ್ಗೆ ಅಭಿನಂದನೆ. ಓಕೆ, ಒಂದು ಹಾಡು ಹಾಡಿ. ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪದ್ಮಜ ಪ್ರಸಾದ್ ಮೆಮೋರಿಯಲ್ ಫೌಂಡೇಶನಲ್ಲಿ ಇಷ್ಟು ದೊಡ್ಡ ಹಿರಿಯರ ಮುಂದೆ ನನ್ನ ಒಂದು ಕಲೆಯನ್ನು ಗುರುತಿಸಿ ಅಭಿನಂದನೆ ಸಲ್ಲಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ನಮ್ಮ ಸಂಸ್ಥೆಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ನನ್ನನ್ನು ಗುರುತಿಸಿದಂಥ ನಮ್ಮ ಲೋಕೇಶ್ ಸರ್ ಅವನು ಕೂಡ ಈ ವೇದಿಕೆಯಲ್ಲಿ ನೆನೆಸ್ಕೊಳ್ತಾ, ನಿಮ್ಮ ಮುಂದೆ ಮಾತನಾಡುವಷ್ಟು, ಸನ್ಮಾನ ಸ್ವೀಕರಿಸುವಷ್ಟು ನಾನು ಅಷ್ಟು ದೊಡ್ಡವನಲ್ಲ. ನಿಮ್ಮೆಲ್ಲರ ಆಶೀರ್ವಾದವನ್ನು ಮಾತ್ರ ನಾನು ಕೇಳ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಕರೆಸೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಭಾರತ್ ಕಾ ಅಮೃತ್ ಕಳಶ್ ಜನಪದ ಹಾಡುಗಳಿಗೆ ಒಂದು ಬಹುದೊಡ್ಡ ವೇದಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಚಂದನದಲ್ಲಿ ಒಂದು ಆಡಿಷನ್ಸ್ ಆಯಿತು. ಆ ಆಡಿಷನ್ನಲ್ಲಿ ಹೋದಾಗ ಅಲ್ಲಿ ಸೆಲೆಕ್ಟ್ ಆದಂತಹ ಒಂದು ಅವಕಾಶ ನನಗೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಹಾಡೋದಕ್ಕೆ ಸಿಕ್ಕಿದ್ದು. ಅಲ್ಲೂ ಕೂಡ ಒಂದು ಮಾತನ್ನು ಹೇಳಿದೆ ನಾನು, ಜನಪದದಲ್ಲಿ ನಾವು ಏನೇ ಹೆಸರು ನಮಗೆ ಬಂದರೂ ಕೂಡ ಅದು ನಮ್ಮದಲ್ಲ, ನಮ್ಮ ಕನ್ನಡ ನೆಲದಲ್ಲಿರುವಂಥ ಜನಪದ ಸಾಹಿತ್ಯ ಮತ್ತು ಜನಪದ ಕಲೆಗಳಿಗೆ ಇರುವಂಥ ಬಹುದೊಡ್ಡ ಗೌರವ ಅದು. ಅದನ್ನು ನಾವು ಪಡ್ಕೊಂಡಿದ್ದೀವಿ ಅಷ್ಟೇ. ಅದು ನಮ್ಮ ಜನಪದರಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಷ್ಟು ದೊಡ್ಡ ಹಿರಿಯರ ಮುಂದೆ ನಿಂತ್ಕೊಳ್ಳೋದು ಕೂಡ ಒಂದು ಥರ ನನಗೆ ಭಯನೂ ಇದೆ. ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ, ನಾನು ಸಿದ್ಧಗಂಗಾ ಮಠದಲ್ಲಿ ಓದಬೇಕಾದ್ರೆ ಹೆಚ್ಚು ವಚನಗಳನ್ನು, ದಾಸರ ಪದಗಳನ್ನು ನಾನು ಹಾಡ್ತಾ ಬೆಳೆದಂಥ ವ್ಯಕ್ತಿ. ಹಾಗಾಗಿ ಒಂದು ದಾಸರ ಪದನ, ಪುರಂದರದಾಸರ ಒಂದು ಕೀರ್ತನೆಯನ್ನು ನಾನು ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಪ್ರಪ್ರಥಮವಾಗಿ ನಾನು ಪ್ರತಿಭಾ ಕಾರಂಜಿಯಲ್ಲಿ ಈ ದಾಸರ ಪದವನ್ನು ಹಾಡಿ ರಾಜ್ಯ ಮಟ್ಟದಲ್ಲಿ ವಿನ್ ಆಗಿದೆ. ಮೊದಲನೇ ಬಾರಿ ವಿದೇಶದ ಜಪಾನಲ್ಲಿ ಹೋಗುವಂಥ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂಥ ಒಂದು ಗೀತೆ. ಸಂಸ್ಕೃತ ಕಂಠಪಾಠ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೆ. ಸೊ ಹಾಗಾಗಿ ಇವೆರಡರ ಒಂದು ಅವಕಾಶದಿಂದ ನಾನು ಮೊದಲನೇ ಬಾರಿ 2007 ಇಸ್ವಿಯಲ್ಲಿ ಜಪಾನಲ್ಲಿ ಹೋಗಿ ಹಾಡುವಂಥ ಒಂದು ಅವಕಾಶ ಸಿಕ್ತು. ಹಾಗಾಗಿ ಆ ಗೀತೆಯನ್ನೀಗ ನಿಮ್ಮ ಮುಂದೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಕೃಷ್ಣ, ಸಮಸ್ತ ಲೋಕಕ್ಕೆ ದಾನಿ ನೀನು. ವಿಚಾರಿಸಲು ಮತಿಹೀನ ನಾನು, ವಿಚಾರಿಸಲು ಮತಿಹೀನ ನಾನು. ಮಹಾಮಹಿಮ ಕೈವಲ್ಯಪತಿ ನೀನು, ವಿಚಾರಿಸಲು ಮಹಾಮಹಿಮ ಕೈವಲ್ಯಪತಿ ನೀನು. ಏನಬಲ್ಲೆನು ನಾನು, ಏನಬಲ್ಲೆನು ನಾನು, ನಡೆಸು ಜ್ಞಾನ ಮೂರುತಿ ನೀನು. ನಿನ್ನ ಸಮಾನರುಂಟೆ, ನಿನ್ನ ಸಮಾನರುಂಟೆ ದೇವಾ. ಕೃಷ್ಣ ಶ್ರೀನಿವಾಸ ರಕ್ಷಿಸೋ ಎನ್ನ ನನವರತ. ಶ್ರೀನಿವಾಸ ರಕ್ಷಿಸೋ
ಎನ್ನ ನನವರತ ರಕ್ಷಿಸೋ ಎನ್ನನು ಅನವರತ ಅನವರತ ಹಾ ಹಾ ರಕ್ಷಿಸೋ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಡಂಭವ ನೀ ಬಿಡಲೊಲ್ಲೆ ಡಂಭವ ನೀ ಬಿಡಲೊಲ್ಲೆ ಡಂಭವ ನೀ ಬಿಡಲೊಲ್ಲೆ ರಂಗನ ನಂಬಿದ ಕ್ಷಣದಲ್ಲೇ ನಂಬಿದ ಕ್ಷಣದಲ್ಲೇ ಎಲ್ಲ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಪುರಂದರ ವಿಠಲನ ನಂಬು ಪುರಂದರ ವಿಠಲನ ನಂಬು ಪುರಂದರ ವಿಠಲನ ನಂಬು ನಿನಗೀಗ ಪರಲೋಕದ ಸಂಪದಗಳನ್ನೆಲ್ಲ ಇಹ ಪರದ ಸಂಪದಗಳನ್ನೆಲ್ಲ ಇಹ ಪರದ ಸಂಪದಗಳನ್ನೆಲ್ಲ ಎಲ್ಲ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ರಾಮ ಕೊಟ್ಟಾನು 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 ಕೃಷ್ಣ ಕೊಟ್ಟಾನು 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 ಧನ್ಯವಾದಗಳು. ಹಾಗಾಗಿ ಈ ಗೀತೆಯನ್ನು ಸಾಮಾನ್ಯವಾಗಿ ನಾನು ಎಲ್ಲಿ ಹೋದರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ಆಗಲೇ ಹೇಳಿದಾಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಕೂಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಮಗೆ ವಿದೇಶ ಹೋಗಬೇಕು ಅನ್ನುವಂಥ ಒಂದು ಅವಕಾಶ ಸಿಕ್ಕಿದಾಗ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಗಾಬರಿ ಪಟ್ಟರು, ಹೇಗೆ ಕಳಿಸೋದು ಹಾಗೆ ಅಲ್ಲಿಗೆ ಅಂತ. ಪಾಸ್ಪೋರ್ಟ್ ಮಾಡೋದೆಲ್ಲ 2007 ಅಂತಂದರೆ ಆ ಸಮಯಕ್ಕೆ ಪಾಸ್ಪೋರ್ಟ್ ಮಾಡೋದು ತುಂಬ ಕಷ್ಟ ಆಯಿತು. ತುಂಬ ಕಷ್ಟಪಟ್ಟು ಹೋಗಿ ಬರಲಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ, ನಾನು ಪ್ರತಿ ಕ್ಷಣ ಕೂಡ ಎಲ್ಲೇ ಹೋದರೂ ಕೂಡ ನಾವು ಯಾವಾಗಲೂ ಹೇಳ್ತೀವಿ, ತಂದೆ ತಾಯಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟೇ ಕೊಡ್ತೀವಿ. ಅವರು ಇಲ್ಲ ಅಂತಂದರೆ ಯಾವ ಮಕ್ಕಳು ಕೂಡ ಬೆಳೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮೊಟ್ಟ ಮೊದಲನೇದಾಗಿ ವಿದೇಶಕ್ಕೆ ಕಳಿಸಿದಂಥ ನಮ್ಮ ತಂದೆ ತಾಯಿಯನ್ನು ಕೂಡ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೊಳ್ತಾ, ಭಾರತ್ ಕಾ ಅಮೃತ್ ಕಳಶ್ ಎನ್ನುವಂಥ ರಿಯಾಲಿಟಿ ಶೋನಲ್ಲಿ ಹಾಡಿದಂಥ ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ, ಆ ವೇದಿಕೆಯಲ್ಲಿ ಕೂಡ ಹೇಳಿದೆ ನಾನು. ಈ ಗೀತೆ ನಮ್ಮ ರಾಜ್ಯದಲ್ಲಿ ಅನನ್ಯ ಭಟ್ ಅಂತ ಒಬ್ಬರು ಫೀಮೇಲ್ ಸಿಂಗರ್, ಅವರು ಹಾಡಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ತು. ಹೆಚ್ಚು ಹೆಣ್ಣು ಮಕ್ಕಳೇ ಹಾಡ್ತಾರೆ. ಫಸ್ಟ್ ಟೈಮ್ ಒಂದು ರಿಯಾಲಿಟಿ ಶೋನಲ್ಲಿ ಮೇಲ್ ವಾಯ್ಸಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಅವ್ರ ಮುಂದೆ ಹಾಡಿದ್ದು. ಸೊ ಆ ಗೀತೆಯನ್ನು ಒಂದು 2 ಸಾಲು ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ. ಮಾದೇವ 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 ಮಹಾದೇವ ಮಾದೇವ 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 ಮಹಾದೇವ ಸೋಜುಗಾದ ಸೂಜಿ ಮಲ್ಲಿಗೆ
ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ, ಮಾದಪ್ಪನ ಪೂಜೆಗೆ ಬಂದೋ ಮಾದೇವ ನಿಮ್ಮ ಸೋಜುಗಾದ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಹೇ ಮಾದೇವ ಮಾದೇವ ದೇವ ಮಾದೇವ 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 ಮಹಾದೇವ. ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದ ಅರ್ಪಿಸ್ತಾ ಇಂಥ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಮತ್ತೊಮ್ಮೆ ನಮ್ಮ ಪದ್ಮಜ ಪ್ರಸಾದ್ ಮೆಮೋರಿಯಲ್ ಫೌಂಡೇಶನ್ ಎಲ್ಲ ನಮ್ಮ ಹಿರಿಯರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶ್ರೀಯುತ ಅರುಣ್ ಕುಮಾರ್ ಅವರಿಗೆ ಸುರೇಶ್ ಸರಿಂದ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಗೌರವ ಸಮರ್ಪಣೆ. PPMFನ ಸಂಸ್ಥಾಪಕ ಟ್ರಸ್ಟಿಗಳಾದ ಶ್ರೀ NN ಪ್ರಸಾದ್ ಅವರಿಂದ ಒಂದೆರಡು ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. PPMFನ ಈ ದಿನದ ಸಮಾರಂಭಕ್ಕೆ ನಾವು ಆಮಂತ್ರಣ ನೀಡಿದ್ದು ಸುರೇಶ್ ಅವರು ತಕ್ಷಣ ಒಪ್ಕೊಂಡು ಬಂದಿದ್ದು ನಮಗೆ ಭಾಳ ಸಂತೋಷ ಆಗಿದೆ. ಕಾರಣಾಂತರದಿಂದ ಶ್ರೀ ಸಿಂಧ್ಯಾ ಅವರವರು ಹಾಗೂ TN ಸೀತಾರಾಮ್ ಅವರು ಬರೋಕ್ಕಾಗಿಲ್ಲ. ಅವರು ಕ್ಷಮೆ ಹೇಳಿದ್ದಾರೆ. ಅವರಿಲ್ಲದೆ ನಾವು ಈ ಕಾರ್ಯಕ್ರಮ ಮಾಡೋಂಗಾಯಿತು. ಆದರೆ ಸುರೇಶ್ವರು ಎಲ್ಲರ ಜಾಗ 3 ಜನ ತೊಗೊಂಡು ಅವರು ಇಂತಿಂತ ಎಲ್ಲ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. PPF ಬಗ್ಗೆ 2 ಮಾತು ಹೇಳಬೇಕು ಅಂದರೆ, ಈ ಸಂಸ್ಥೆನ ಮಾಡಬೇಕು ಅಂತ ಶುರುವಿನಲ್ಲಿ ಏನು ಯೋಜನೆ ಇರಲಿಲ್ಲ. ಪದ್ಮಜ ಹೆಸರಲ್ಲಿ ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂತ ಇತ್ತು. ಆದರೆ ಅದು 25 ವರ್ಷದಿಂದ ನಡೀತಾನೆ ಇತ್ತು ಅದು. ಸೊ 2022ರಲ್ಲಿ ನನ್ನ ಸ್ನೇಹಿತರಾದ ಗುರುಪ್ರಸಾದ್ ಪುರುಷೋತ್ತಮ ಅವ್ರ ಜೊತೆಗೆ ನಾವು ಮಾತಾಡಿ ಕಡೆಗೆ ಅವ್ರು ಹೇಳಿದ್ರು, ಸುಮ್ಮನೆ ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ, ನೀನು ಹೋಗಿ ಯಾರಾದರೂ ಮಾಡುವಂತ. ಅವರು ಉತ್ತೇಜನ ಕೊಟ್ಟು ಇದು ಮಾಡಿದ್ದಕ್ಕೆ ನಾನು ಇಲ್ಲಿ ಬರಂಗಾಯಿತು. ಈ ಲೋಕೇಶ್ವರ ಹತ್ರ ಮಾತಾಡಿ, ಕೆಲವರು ವಕೀಲರ ಹತ್ರ ಮಾತಾಡಿ ಟ್ರಸ್ಟ್ ಮಾಡಿ NRE ಒಂದು ಟ್ರಸ್ಟ್ ಇಲ್ಲಿ ಮಾಡಬೇಕು ಅಂದರೆ ಭಾಳ ರೆಗ್ಯುಲೇಷನ್ಸ್ ಇದೆ. ಅದನ್ನು ಭಾಳ ಈಸಿಯಾಗಿ ಮಾಡೋಕ್ಕಾಗಲ್ಲ.
ಅದಕ್ಕೆ ಭಾಳ ಜನ ಸಹಾಯ ಮಾಡಿದ್ದಾರೆ. ಅದಕ್ಕೆ ಇವರು ಅಟಾರ್ನಿ ಸತೀಶು ಅಂತ, ಇವರು ಸುಮಾ ಅಂತ ಅವರೆಲ್ಲ. ಬಟ್ ಪೇಪರ್ ವರ್ಕು ತುಂಬ ಇಲ್ಲಿ. ಇವಾಗ ಅದಲ್ಲದೆ NRI ಅಂತಂದಾಗ ಇಲ್ಲದೇ ಇರೋದೆಲ್ಲ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಕಡೆ ಹೇಗೋ ನನ್ನ ಸಹೋದ್ಯೋಗಿಗಳಿಂದ ಸ್ನೇಹಿತರೇ ನನಗೆ ಜಾಸ್ತಿ ಹೆಲ್ಪ್ ಮಾಡಿ ಎಲ್ಲ ಥರದ ಇದು ಮಾಡಿ ಒಂದು ಸಂಸ್ಥೆ ಮಾಡೋಂಗೆ ಆಯಿತು. 2022ರಲ್ಲಿ ಮಾರ್ಚ್ 16ರಂದು ಇದನ್ನು ಸಂಸ್ಥೆ ಶುರು ಮಾಡಿದ್ವಿ ನಾವು. ಅವನ 3 ಜನ ಟ್ರಸ್ಟೀಸ್. ಆ್ಯಕ್ಚುಲಿ ಅಲ್ಲಿ ಲಾ ಹೇಳುತ್ತೆ ಮಿನಿಮಮ್ ಅಟ್ಲೀಸ್ಟ್ ಒಂದು 5 ಜನ ಇರಬೇಕು ಟ್ರಸ್ಟೀಸ್ಗಳು ಅಂತ. ನಾವು ಹಾಗೆ ಕೂಡ ಲೋಕೇಶ್ ಅವರು ನಮ್ಮ ಸೋದರ ಮಾಮ, ನಮ್ಮ ಹಿರಿಯರಾಗಿ ಅಂತಂದ್ಬಿಟ್ಟು ಅವ್ರನ್ನ ಸೇರಿಸ್ಕೊಂಡು, ಪದ್ಮಜ ಅವರ ಪ್ರೊಫೆಸರ್ ಪದ್ಮನಾಭ ಅವರು ಬರ್ತೀನಿ ಅಂತಂದರು. ಅವತ್ತು ರಿಜಿಸ್ಟ್ರೇಷನ್ ಆಗಬೇಕು. ಕಾರಣಾಂತರಿಂದ ಹಿಂದಿನ ದಿವಸ ಅವ್ರ ಮನೇಲಿ ಯಾರೋ ಇದಾದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ, ಕ್ಯಾನ್ಸಲ್ ಮಾಡಿದ್ರು. ಅವಾಗೆಲ್ಲ ಒಂದೇ ದಿವಸದಲ್ಲಿ ಪೇಪರೆಲ್ಲ ಚೇಂಜ್ ಮಾಡಿ 3 ಟ್ರಸ್ಟಿಗಳೇ ನಾವು ಮಾಡ್ಕೊಂಡಿದ್ವಿ ಅವಾಗ ಪ್ರಾರಂಭ ಮಾಡಿದಾಗ. ಆನಂತರ ನಾವು ಶೋಭಾ, ಚಂದ್ರಶೇಖರ್ ಸೇರಿದ್ರು. ಈ ವರ್ಷ ನಾವು ಶ್ರೀರಾಮ್ ನನ್ನ ತಮ್ಮ ಹಾಗೂ ರವಿ ಕಸಿನ್ ನಮ್ಮ ಸೋದರಮಾನ ಮಗ ಅವನು ಸೇರ್ಕೊಂಡಿವಿ. ಯಾಕೆಂದರೆ 4-5 ಜನ ಟ್ರಸ್ಟಿಗಳಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಎಲ್ಲ ಕಡೆ ಹೋದಾಗ ಇದು ಮೀಟಿಂಗ್ ಆಗಬೇಕು, ಮೀಟ್ಸ್ ಆಫ್ ದಿ ಮೀಟಿಂಗ್ ಬೇಕು, ಎಲ್ಲನೂ ಕೇಳ್ತಾರೆ. ಅದಕ್ಕೆಲ್ಲ ಒಂದು ಇದಿರಬೇಕು. ಅದನ್ನು ನಾನು ಈ ಕಾನೂನು ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಯಾಕೆಂದರೆ ಸ್ವಲ್ಪ ಕಷ್ಟ ಆಗೋದು. ಇವತ್ತು ಅದನ್ನು ನಡೆಸ್ಕೊಂಡು ಹೋದರೆ ಅದರಿಂದ ನಾಳೆ ಯಾವುದು ಕ್ವಶನ್ ಬರೋಲ್ಲ ಅಂತ ಅದನ್ನು ನಾನು ಫಾಲೋ ಮಾಡ್ತೀನಿ. ಕೆಲವ್ರಿಗೆ ಅದು ಹಿಂಸೆ ಆಗತ್ತೆ. ಇವಾಗ ಬನ್ನಿ ಸರ್, ಏನು ಪರವಾಗಿಲ್ಲ, ನಾವು ಮಾಡ್ಕೊಟ್ಬಿಡ್ತೀವಿ ಅಂತಾರೆ. ಬಟ್ ಐ ಡೋಂಟ್ ವಾಂಟ್ ಟು ಗೋ ಆನ್ ದ ಇದು ಶಾರ್ಟ್ ಇದರಲ್ಲಿ ಹೋಗೋದು ಬೇಡ ಅಂತ. ಪ್ರಾರಂಭದಲ್ಲಿ ನನಗೂ ಕಷ್ಟ ಆಯಿತು. ಯಾಕೆಂದರೆ ನಾನು 40 ವರ್ಷ ಅಮೇರಿಕಾದಲ್ಲೇ ಇದ್ದೆ. ಅಲ್ಲಿ ಏಕ್ದಮ್ ಇಲ್ಲಿ ಬಂದು ಬೆಂಗಳೂರಲ್ಲಿ ನಾನು ತಿರುಗಿ ನನ್ನ ಜೀವನ ನಡೆಸಬೇಕು ಅಂದರೆ ಒಂದು ಸ್ವಲ್ಪ ತೊಂದರೆನೇ ಆಯಿತು ಶುರುವಿನಲ್ಲಿ. ಸೊ ಆದರೆ ಎಲ್ಲದಕ್ಕಿಂತ ಮನಸ್ಸೊಂದಿದ್ದರೆ ಮಾಡ್ಬೋದು ಅಂತನ್ನೋದು ಒಂದಿತ್ತು. ಯಾಕೆಂದರೆ ನಾವು ಅದನ್ನು ನಾನು ಆಗಲೇ 1980ರಲ್ಲಿ ನಾವು ಸೈಕಲ್ ಪ್ರವಾಸ ಹೊರಟಾಗಲೇ ಅದನ್ನು ಅನುಭವ ಆಗಿಬಿಟ್ಟಿದೆ ಅದು. ಸೊ ಆವಾಗಲೇ ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಡಿಕ್ಷನರಿಲೇ ಇಲ್ಲ. ಏನಾದರೂ ಮಾಡಬೇಕಷ್ಟೇ. ಹೇಗೆ ಮಾಡೋದು ಅದು ಆಮೇಲೆ ಹೋದಾಗ ಗೊತ್ತಾಗುತ್ತೆ ಅಂತ. ಅದು ಸೊ ಅದನ್ನೇ ಮಾಡಿರ್ಬೇಕಾದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರೋದೇನು ತೊಂದರೆ ಆಗಲ್ಲ ಅಂತಂದ್ಬಿಟ್ಟು, ಅದ್ರ ಜೊತೆಗೆ ನಾನು ಸ್ನೇಹಿತರು, ಕುಟುಂಬದ ಹೋದರುಗಳು ಭಾಳ ಹೆಲ್ಪ್ ಮಾಡೋದು. ಆದ್ದರಿಂದ ನನಗೆ ಅವ್ರು ಧೈರ್ಯ ಕೊಟ್ಟಿದ್ದರಿಂದ ನಾನಿಲ್ಲಿ ಇದನ್ನು ಪ್ರಾರಂಭ ಮಾಡೋಂಗಾಯಿತು. ಪ್ರಾರಂಭದಲ್ಲಿ 22ನೇ ಇಸ್ವಿಲಿ ನಾವೇನೂ ಮಾಡಲಿಲ್ಲ. ಯಾಕೆಂದರೆ 24 ವರ್ಷದಿಂದ ನಾವು ಸಂಗೀತ ಕಾರ್ಯಕ್ರಮ ಏನಾಗ್ತಾಯಿತ್ತು ಮೈಸೂರು ಮಹಾರಾಜ ಕಾಲೇಜಲ್ಲಿ, ಅದು ಬಿಟ್ಟರೆ ಬೇರೆ ಏನೂ ಕಾರ್ಯಕ್ರಮ ವಿದ್ಯಾವರ್ಧಕ ಕಾಲದಲ್ಲಿ ಆಗ್ತಾಯಿತ್ತು ರಾಜನಗರದಲ್ಲಿ. ಅವರು 8 ವರ್ಷ ಆದಮೇಲೆ ಅವರು ಕಾರಣಾಂತರಗಳಿಂದ ನಿಂತೋಯ್ತು. ಇದು ಮಾತ್ರ ನಡೀತು. 22ರಲ್ಲಿ ಅಷ್ಟೇ ಆಗಿದ್ದು. ಸೊ ಇದು ಯಾಕೋ ಸರಿ ಹೋಗ್ತಾಯಿಲ್ಲ ಅಂದ್ಬಿಟ್ಟು ನಾನು 22 ಕಡೆಯಲ್ಲಿ ಡಿಸೈಡ್ ಮಾಡಿ ನಾನು ಇಲ್ಲಿ ಮೂವ್ ಆದರೆ ಜಾಸ್ತಿ ಜನ ಇಲ್ಲಿ ಉಳ್ಕೊಂಡ್ರೆ ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಫೆಬ್ರವರಿ 2023ನೇ ಇಸ್ವಿಯಲ್ಲಿ ನಾನು ಇಲ್ಲಿ ಮೂವ್ ಆದೆ. ಮೂವಾಗ ಅಲ್ಲಿಂದ ಕಾರ್ಯಕ್ರಮ ಆಯಿತು. ಇಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಇನ್ಫ್ಲೂಯೆನ್ಸ್ ಇಲ್ದಿರ ಏನೂ ಆಗಲ್ಲ. ಸೊ ಇಲ್ಲಿ ನನಗಂತೂ 40 ವರ್ಷದಿಂದ ಇಲ್ಲಿದ್ದೇ ಇರೋದ್ರಿಂದ ಏನೂ ಗೊತ್ತಿಲ್ಲ. ಸೊ ಇವರು ಲೋಕೇಶ್ ಅವರು ಜೊತೆಗೆ ಈ ಲಕ್ಷ್ಮೀರಂಗ ಇದಾರಲ್ಲ, ಅವ್ರಿಗೆ ಸಾಮಾನ್ಯ ಅಲ್ಲ. ಅವರು ಈ ಬೇರೆಯವ್ರಿಗೆಲ್ಲ ಅವಾರ್ಡ್ ಕೊಡ್ತಾರೆ, ಅವ್ರಿಗೆ ನಾವು ಏನಾದರೂ ಅವಾರ್ಡ್ ಕೊಡಬೇಕು ಅವ್ರಿಗೆ. ಅವ್ರು ಇಲ್ಲದೇ ಇದ್ರೆ ನಾವು ಈ ಮಧುಗಿರಿಗೆ ಕನೆಕ್ಷನೇ ಸಿಗ್ತಾ ಇರಲಿಲ್ಲ. ಅವರಿಂದನೇ ಮಧುಗಿರಿ ಸ್ಕೂಲಿನ ಶಾಲೆಯ ನಮಗೆ ಕನೆಕ್ಷನ್ ಸಿಕ್ಕಿದ್ದು. ಈವನ್ ಇವಾಗ ಶೌಚಾಲಯ ಅಲ್ಲಿ ಏನು ಮಾಡಬೇಕಾದ್ರೂ ಅವರು ಲೆಕ್ಚರರು, ತುಮಕೂರು ಯೂನಿವರ್ಸಿಟಿಯಲ್ಲಿ ಅವರು ಲೆಕ್ಚರರು. ಅವ್ರಿಗೆ ಅದ್ರ ಜೊತೆ ಬೇರೆ ಒಂದು ಹಾಸ್ಟೆಲು ನಡೆಸ್ತಾ ಇದ್ದಾರೆ. ಅದಕ್ಕೆ ಜವಾಬ್ದಾರಿ ಬೇರೆ ಇದೆ ಅವ್ರಿಗೆ. ಅದನ್ನೆಲ್ಲ ಬಿಟ್ಟು ಅವರು ವಾರದಲ್ಲಿ 3 ದಿವಸ ತುಮಕೂರಿಂದ ಮಧುಗಿರಿಗೆ ಹೋಗಿ ಈ ಶೌಚಾಲಯದನ್ನು ಅವರೇ ಸೂಪರ್ವೈಸ್ ಮಾಡ್ತಾಯಿದ್ದು. ಅವರಿಂದಾಗಿ ಅದಾಗಿದ್ದು. ಇದು ನಮಗೆ ಸುಮ್ಮನೆ ನಾನು ಕಿರೀಟಕ್ಕೆ ಹಾರ ಹಾಕ್ಬಿಟ್ರೆ ಅದು ನನಗೆ ಸಲ್ಬೇಕಾಯ್ತಲ್ಲ. ಲಕ್ಷ್ಮೀರಂಗಯ್ಯನೇ ನೀವೇ ಬೇಕಾಯ್ತದೆ. ಇದೇ ರೀತಿ ಗೌರಿಬಿದ್ದೂರ 11 ಶಾಲೆಗಳಿಗೆ ಲೆಟ್ರ್ ಬಂತಾರೆ ನಮಗೆ. ಅದಕ್ಕೆ ಕಾರಣ ಇವರು ಮಧುಸೂದನ್ ಅಂತ ನಮ್ಮ ಟ್ರಸ್ಟಿ ಶೋಭಾ ಇದಾರಲ್ಲ, ಅವರ ಬದರಿಲ್ಲ. ಅವ್ರು ಬಂದಿದ್ದಾರಲ್ಲೋ ಗೊತ್ತಿಲ್ಲ. ಇಲ್ಲಿ ಮಧುಸೂದನ ಅವರಿಂದ ಆಗಿ ನಮಗೆ ಗೌರಿಬಿದ್ದೂರು ಕನೆಕ್ಷನ್ ನಮಗೆ ಸಮಯ ಇರಲಿಲ್ಲ. ಆದ್ದರಿಂದ 11 ಸ್ಕೂಲಲ್ಲಿ ಕೇವಲ 6 ಶಾಲೆಗಳಿಗೆ ಮಾತ್ರ ನಾವು ಈ ವರ್ಷ ಇದು ಮಾಡೋದಂಗಾಯಿತು. ಪುಸ್ತಕಗಳು ಕೊಟ್ವಿ, ಬ್ಯಾಗು ಇದೆಲ್ಲ ಕೊಟ್ಟು ಮಾಡಿದ್ವಿ.
ಮುಂದಿನ ವರ್ಷ ಅದನ್ನು ಬಾಕಿ 6 ಸ್ಕೂಲ್ಗೂ ಸೇರಿಸ್ಕೊಂಡು ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಬರೀ ಪುಸ್ತಕ ಕೊಡೋದು ಅದೆಲ್ಲ ಮುಂಚೆ ಶುರು ಇತ್ತು. ಯಾಕಂದರೆ ಇಲ್ಲಿ ಸ್ಕೂಲ್ನಲ್ಲಿ ಹೋದ್ರೂ ಅಲ್ಲಿ ಗ್ರಾಮಾಂತರ ಏನಿದೆ, ಎಲ್ಲರಿಗೂ ಅವ್ರಿಗೆಲ್ಲ ಏನು ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು. ಅವ್ರಿಗೆ ಬೇರೆಯವರು ಹೊರಗಡೆಯವ್ರಿಗೆ ಏನಾದರೂ ಮಾಡೋದು ಇಷ್ಟ ಇಲ್ಲ ಅವ್ರಿಗೆ. ಸೊ ಅದು ಎಲ್ಲರೂ ಇವಾಗ ಮುಖ್ಯೋಪಾಧ್ಯಾಯರಾಗಿ ವೆಂಕಟೇಶ್ ಅವರದ್ದು ನಮಗೆ ಪರ್ಮಿಷನ್ ಕೊಟ್ಟರು ಅಲ್ಲಿನ ಗ್ರಾಮಾಂತರದೆಲ್ಲ ಸೇರ್ಕೊಂಡು ಅವ್ರು ಬಂದು ಜೈ ಅಂದ್ರೆ ನಮಗೆ ಕೆಲಸ ಆಗೋದು, ಇಲ್ಲದೇ ಆಗ್ತಾ ಇರಲಿಲ್ಲ. ಬಟ್ ಅದನ್ನ ಹೆಂಗೆ ಅವರು ಮ್ಯಾನೇಜ್ ಮಾಡಿ ಇಲ್ಲಿಂದ ಬೆಂಗಳೂರಿಂದ ಹೋಗಿ ಅವರ ಈ ಸ್ಕೂಲಲ್ಲಿ ಏನೂ ಇರಲಿಲ್ಲ ಅದನ್ನು ಮುಂದುವರ್ಸಿದ್ರು ಅವರು ನಮಗೊಂದು ಅವಕಾಶ ಕೊಡಿ. ನಾವು PPMF ಪರವಾಗಿ ನಾನು ನಿಮ್ಗೆ ಇದೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನೀವು ಅದನ್ನು ನಮ್ಮ ಕೆಲಸ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ ಹೇಳಿದ ದಾನ ಕೊಡೋರು ದೊಡ್ಡವರಲ್ಲ, ನನ್ನ ಪ್ರಕಾರ ದಾನ ಇಸ್ಕೊಳ್ಳೋರೇ ದೊಡ್ಡವರು ನಿಜವಲ್ಲೂ ಇದ್ದಾರೆ. ಕೇಳಿ ಲೋಕೇಶ್ವರ್ನ ಪ್ರತಿ ಮೊದಲೇ ವರ್ಷ ಏನಾಯಿತು, ಪದ್ಮಜ ಹೋಗಿದ್ದು ವರ್ಷ ನಾವು ಹಣ್ಣುಗಳು ಅದೆಲ್ಲ ಇಟ್ಕೊಂಡು ಕೊಡೋಣ ಅಂತ ಅಲ್ಲಿ ರಾಜಾಜಿನಗರ 2-3 ಹಾಸ್ಟೆಲ್ಗೆಲ್ಲ ಹೋಗ್ತೀವಿ. ಅವರು ಏನು ಯಾಕೆ ಯಾವತ್ತು ಕೊಡ್ತೀರಾ? ನಾಳೆ ಸಾರ್ ಈ ಥರ ತಂದು ಕೊಡಬೇಕು ಅಂತ ಹೇಳಿದ್ವಿ. 1 ನಿಮಿಷ ನೋಡಿ ಡೈರಿ ನೋಡ್ತೀನಿ ಅಂತ ನೋಡಿ 45 ದಿವಸ ಈ ಖಾಲಿ ಇಲ್ಲ, 45 ದಿವಸ ಇದಾದ್ಮೇಲೆ ನೀವು ಬನ್ನಿ ಅಂತ ಹೇಳ್ತಾರೆ. ಅಂದರೆ ನಾನು ನನ್ನ ಹತ್ರ ಇದೇ ಏನೋ ಕೊಡ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಬಂದಿರಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡೋ ಇರಬೇಕು, ತಗೊಳ್ಳೋರು ಇರಬೇಕು. ಅದನ್ನು ಇಲ್ಲದೇ ಇದ್ರೆ ಅದೇ ನಾವು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿರಿಯರ ಆಶೀರ್ವಾದ ಮತ್ತು ದೇವ್ರ ದಯಿಂದ ನಮ್ಗೆ ಆ ಏನೋ ಕಾಂಟ್ಯಾಕ್ಟ್ಗಳು ಸಿಕ್ಕಿ ನಾವು ಅದು ಮಾಡೋಂಗೆ ಆಯಿತು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಇಲ್ಲಿ ಇದ್ದಾರೋ ಇಲ್ಲಿ ಯಾರು ಇರೋರೋ ಗೊತ್ತಿಲ್ಲ, ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇಲ್ಲದೇ ನಾವು ಈ ಕಾರ್ಯ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೇನೂ ಬೇರೆ ಮಾಡಬೇಕು. ನಾವು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಅಡ್ವೈಸರಿ ಕಮಿಟಿ ಅಂತಲೂ ಒಂದು ಮಾಡಿದ್ದೀವಿ ನಮ್ಮಲ್ಲಿ. ಅವ್ರು ಯಾರೂ ಇಲ್ಲಿ ಬಂದಿಲ್ಲ. ಅದರೊಳಗೆ ಅವರ ಸಲಹೆಗಳು ತಗೊಂಡು ನಾವು ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ನಮ್ಮ ಸೇವೆಯಲ್ಲಿ. ಬರೀ ಪುಸ್ತಕ ಬ್ಯಾಗು ಕೊಡೋಕ್ಕಿಂತ ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಈ ಶೌಚಾಲಯ ಮಾಡೋದಲ್ಲ ಆ ಥರದ್ದು, ಅವ್ರ ಫರ್ನಿಚರ್ ಇರ್ಬೋದು. ಇವು ನಮ್ಮ ತಂದೆಯವರು ಒಂದು ಊರಲ್ಲೂ ಅಷ್ಟೇ, ನಮ್ಮ ತಂದೆ ಹುಟ್ಟು ಬೆಳೆದಿದ್ದ ಊರಲ್ಲಿ ಒಕ್ಕೋಡಿ ಅಂತ ತುಮಕೂರು ಹತ್ರ, ಅಲ್ಲೂ ಒಂದು ಶಾಲೆನವರು ಅವ್ರು ಕೇಳಿಕೊಂಡ್ರು. ಅವ್ರಿಗೆ ಕಲಿನಲ್ಲಿ ಅಂತ ಒಂದು ಟೇಬಲ್ಲು ಚೇರು ಇದೆಲ್ಲ ಮಕ್ಕಳಿಗೆ ಕೊಟ್ವಿ. ಅಲ್ಲೂ ಎಷ್ಟು 105 ಜನ ಇದಾರಲ್ಲ, 105 ಜನ ಸ್ಟೂಡೆಂಟ್ಸ್ಗಳಿದ್ದಾರೆ. ಅಲ್ಲಿಗೆಲ್ಲ ಹೋಗಿ ಇದು ಮಾಡಿ, ಅದಕ್ಕೆ ಈ ದರ್ಶನ್ ಅಂತ ಪಾಪ ಅವರು ಚಾಣಕ್ಯ ಯೂನಿವರ್ಸಿಟಿಲಿ ಇದ್ದಾರೆ, ಅವರು ಹೆಲ್ಪ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ 30 ದಿವಸದಲ್ಲಿ ಎಲ್ಲ ಮಾಡಿ ನಾವು ಅದನ್ನು ಕೊಡಂಗೆ ಮಾಡಿಕೊಟ್ರು ಅದನ್ನು. ಸೊ ಅದೊಂದು ಒಳ್ಳೆ ಕೆಲಸ ಆಗಿದೆ. ಸೊ ನಂಜನಗೂಡದು ಅಷ್ಟೇ, ನಂಜನಗೂಡದು ಪದ್ಮನಾಭ ಅವರು ಕನೆಕ್ಟಿಂಗ್ ಸಿಕ್ತು ಪದ್ಮನಾಭದಿಂದ. ಅವರ ಚಿಕ್ಕಪ್ಪನ ಮಗಳು ಕಡೆ ಸೂರ್ಯಕಾಂತ್ ಅವರೇ ಅಲ್ಲಿ ಮುಖ್ಯೋಪಾಧ್ಯಾಯರು. ಅವ್ರು ಇದು ಮಾಡಿ ಅಲ್ಲಿ 2 ಸ್ಕೂಲ್ಗೆ ನಾವು ಪುಸ್ತಕ ಅದೆಲ್ಲ ಕೊಟ್ಟಿದ್ದೀವಿ. ಈ ಸ್ಕೂಲ್ನವ್ರು ಒಂದ್ಸತಿ ಏನಾದರೂ ಮಾಡಿದ್ರೆ ಏನೇನೋ ಕೇಳ್ತಾರೆ. ಇವಾಗ ಪ್ರಾಜೆಕ್ಟರ್ ಕೊಡಿ ಅಂತಾರೆ, ಕ್ಯಾಮ್ರಾ ಕೊಡಿ ಅದು ಅಂತಾರೆ. ನಮ್ಗೆ ಅದಕ್ಕೆಲ್ಲ ಇದಕ್ಕೆ ಇಷ್ಟ ಇಲ್ಲ, ಮಕ್ಕಳಿಗೆ ಅದು ರೀಚ್ ಆಗಬೇಕು. ಸೊ ಇದೆಲ್ಲ ಕೆಲವುದೆಲ್ಲ ಮೆಟೀರಿಯಲ್ ಇದೆಲ್ಲ ಯೂಸ್ ಮಾಡ್ತಾರೆ, ಅರ್ಧಂಬರ್ಧ ಕೆಟ್ಟೋದ್ರೆ ಬಿಟ್ಟಾಗ್ಬಿಡ್ತಾರೆ ಅಂತ. ಅದಕ್ಕದು ಅಂತ ಇನ್ಫ್ರಾಸ್ಟ್ರಕ್ಚರು ಅಥವಾ ಮಕ್ಕಳಿಗೆ ಸೇರೋವಂಥದ್ದು ವಿದ್ಯಾಭ್ಯಾಸ ಸೇರಬೇಕು ಅಂತ ಕೊಡಬೇಕು ಅಂತ. ಮುಖ್ಯವಾಗಿ ವಿದ್ಯಾಭ್ಯಾಸ ಅಂದರೆ ಪದ್ಮಜ ಮಕ್ಕಳು ಓದಬೇಕು ಅಂತ ಆಸೆ. ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ಅವ್ರಿಗೇನು ಇಷ್ಟ ಅದನ್ನು ಮಾಡಬೇಕು ಅಂತಲೂ ನನ್ನ ಉದ್ದೇಶ. ಅದಕ್ಕೆ ನನ್ನ ಸ್ನೇಹಿತರು ಕುಟುಂಬದವ್ರಿಗೂ ಭಾಳ ಹೆಲ್ಪ್ ಮಾಡಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಇದನ್ನು ಯಶಸ್ವಿ ಆಗೋಕ್ಕೆ ಕಾರಣರಾಗಿದ್ದರಿಂದ ನಾನು ನಿಮಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಮುಖ್ಯವಾಗಿ ನಾನು ಇಲ್ಲಿ ಮಿಸ್ ಮಾಡ್ತಾ ಇರೋದು ಅಂದರೆ, ಈ ವರ್ಷ ಪದ್ಮಜ ಕಡೆ ಅವ್ರ ಸೋದರ ಮಾವ ಸ್ವಾಮಿ ಯಾವಾಗಲೂ ಬರೋರು, ಅವರಿಲ್ಲ ಇವತ್ತಿನ ದಿವಸ. ಅವರು ಮೊನ್ನೆ 6 ತಿಂಗಳಿಂದರೆ ಪಾಪ ದೇವಾಂತರಾದರು. ಅವ್ರು ಇಲ್ದೇ ಮುಂಚೆ ಬಂದು ಕೂತ್ಕೊಳ್ಳೋರು, ಇಲ್ಲಿ ಬಂದು ಇದು ಮಾಡೋರು. ಬಟ್ ಅವರ ಪದ್ಮಜಾರು ಚಿಕ್ಕಪ್ಪ ಎಲ್ಲ ಬಂದಿದ್ದಾರೆ. ನನಗೆ ಭಾಳ ಸಂತೋಷ, ಅಟ್ಲೀಸ್ಟ್ ಅವ್ರ ಕಡೆಯಿಂದ ಬಂದಿದ್ದಾರಲ್ಲ ಇವ ಅಂತ. ಸೊ ಇದು ಬೇರೆ ಯಾರೋ ನಾನು ಮರ್ತಿದ್ದೇನೋ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಪ್ರಸಾದ್ರವರಿಗೆ. ಇಂದು ಈ ದಿನದ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈಗ ವಂದನಾರ್ಪಣೆ ಶ್ರೀಮತಿ ಅಖಿಲಾರವರಿಂದ.
ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಜೊತೆ ಇಷ್ಟೊತ್ತು ಕೂತಿದ್ದು ವೆಬ್ಸೈಟನ್ನು ಅನಾವರಣಗೊಳಿಸಿದ ಶ್ರೀ ಬಿ ಸುರೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ PPMF ಸಂಸ್ಥೆಯ ಪರವಾಗಿ ನಮ್ಮ ಧನ್ಯವಾದಗಳು. ಗೌರಿಬಿದನೂರು ಶಾಲೆಗೆ PPMF ಸಂಸ್ಥೆ ಹೋಗಿ ಸಹಾಯ ಮಾಡಲಿಕ್ಕೆ ಮುಖ್ಯ ಕಾರಣ ಶ್ರೀ ಮಧುಸೂದನ್ ಅವರು ವೇದಿಕೆ ಮೇಲೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. PPMF ಸಂಸ್ಥೆಯಿಂದ ಶ್ರೀಯುತ ಪ್ರಸಾದ್ ಅವರಾಗಲೇ ಹೇಳಿದ ಹಾಗೆ ಒಕ್ಕೋಡಿಯ ಶಾಲೆಗೂ ಕೂಡ ಸಹಾಯ ಹಸ್ತ ನೀಡಿದ್ರು. ಅಲ್ಲಿಂದ ಪ್ರತಿನಿಧಿಗಳು ಯಾರು ಬರದೇ ಇರೋ ಕಾರಣ ಶ್ರೀಮತಿ ಗೀತಾ ಶ್ರೀರಾಮ್ ಅವರು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ಮಾವನ ಊರವುದು ಒಕ್ಕೋಡಿ. ನನಗೂ ಅಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಏನಾದರೂ ನಮ್ಮ ಭಾವನವರು ಒಂದು ಸಹಾಯ ಮಾಡಬಹುದು ಅನ್ನೋ ಒಂದು ಇದರಲ್ಲಿ ಹೇಳಿದೆ. ಅವರು ಅದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಅಲ್ಲಿ ಕಲಿನಲ್ಲಿ ಪ್ರೋಗ್ರಾಮಿಗೆ ಕುರ್ಚಿ ಸಹಾಯಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ನಮಸ್ಕಾರಗಳು ಅಷ್ಟೇ. ನಮ್ಮ ಪ್ರಸಾದ್ ಸರ್ ಅವರು ನಾನು ಗೌರವಿಸಲೇಬೇಕು, ಹಾಗಾಗಿ ಅವ್ರನ್ನ ಮುಜುಗರ ಆದರೂ ಪರವಾಗಿಲ್ಲ ಕರೀರಿ ಅಂತಂದರು. ಗರಾ ಸುರೇಶ್ ಜಿ ದಯಮಾಡಿ ಬನ್ನಿ ವೇದಿಕೆಗೆ. ಅವರು ಪೂರ್ಣಾವಧಿ ಮದುವೆ ಮಾಡಿಕೊಂಡಿಲ್ಲ, ದೇಶ ಸೇವೆಗೆ ಅಂಥೇಳಿ ಇಡೀ ಜೀವನವನ್ನು ಮುಡುಪಾಗಿಟ್ಕೊಂಡಿದ್ದಾರೆ. ಅವರು ಈಗ ಅವ್ರ ಸೇವೆ ಯಾರಿಗಾಗ್ತಾ ಇದೆ ಅಂದರೆ ಅಲಮಾರಿ ಸಮಾಜ ಏನಿದೆ, ಆ ಅಲಮಾರಿ ಸಮಾಜದ ಮಕ್ಕಳುಗಳನ್ನು ಒಂದು ಕಡೆಗೆ ನೆಲೆ ನಿಲ್ಲಿಸಿ ಅವರಿಗೆ ಶಿಕ್ಷಣ ಕೊಡಿಸುವಂಥ ನಿಟ್ಟಿನಲ್ಲಿ ಅವರು ಮುಂದಾಗಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅನ್ನೋದು ಅವರ ಅಪೇಕ್ಷೆ ಇದೆ. ಸೊ ನಮ್ಮ ಮಿತಿಗಳಿಗೆ ಅನುಸಾರವಾಗಿ ದಯಮಾಡಿ ಬನ್ನಿ ಸರ್, ಪ್ಲೀಸ್ ಬನ್ನಿ. ಹಾಗಾಗಿ ಈ ಥರದ ಮಹನೀಯರು ಎಲೆಮರೆಯಲ್ಲಿ ದುಡಿತಾ ಇರೋದಕ್ಕೋಸ್ಕರ ಸಮಾಜ ಸ್ವಸ್ಥವಾಗಿದೆ, ಈ ಭಾರತದ ಹಿರಿಮೆ ಹೆಚ್ಚುತ್ತಾ ಇದೆ. ಹಾಗಾಗಿ ದೊಡ್ಡ ಕರತಾಡನ ಮಾಡೋದ್ರ ಮೂಲಕ ಇವರಿಗೆ ಹೆಚ್ಚು ಆಯುರಾರೋಗ್ಯ ಆಯುಷ್ಯ ಸಿಗಲಿ ಅಂಥೇಳಿ ನಾವು ಕೇಳ್ಕೊಳ್ಳೋಣ. ಇಂದು ಆಗಮಿಸಿದ PPMFನ ಫಲಾನುಭವಿ ಶಾಲೆಗಳ ಪ್ರತಿನಿಧಿಗಳಿಗೂ ಕೂಡ ನಮ್ಮ ಧನ್ಯವಾದಗಳು. ನಂತರ PPMFನ ಟ್ರಸ್ಟಿ ಸಂಸ್ಥಾಪಕರಾದಂತಹ ಶ್ರೀ NN ಪ್ರಸಾದ್ ಅವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕೋಸ್ಕರ ಅವರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಟ್ರಸ್ಟಿಗಳಾದಂತಹ ಶ್ರೀ ಲೋಕೇಶ್ ಅವರು, BH ಲಕ್ಷ್ಮೀಕಾಂತ್, ಶ್ರೀರಾಮ್, ಶ್ರೀಮತಿ ಶೋಭಾ, ಶ್ರೀಯುತ ಚಂದ್ರಶೇಖರ್ ಅವರು ಇವತ್ತು ನಮ್ಮನ್ನು ಕಾರಣಾಂತರಗಳಿಂದ ಇಲ್ಲಿ ಸೇರ್ಲಿಕ್ಕಾಗಲಿಲ್ಲ ಅವ್ರಿಗೆ, ಹಾಗೂ ಶ್ರೀಯುತ ರವಿ ಅವರು, ಇವರೆಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು. ಇನ್ನು ಸೌಂಡ್ ಸಿಸ್ಟಮ್ನಲ್ಲಿ ನಮಗೆ ಇಷ್ಟೊತ್ತು ಕೂಡ ಸಹಕಾರ ಕೊಟ್ಟಂತಹ ಶ್ರೀ ಶರಣಪ್ಪ ಅವರಿಗೆ ಮತ್ತು ಛಾಯಾಗ್ರಾಹಕರಾದಂತಹ ಶ್ರೀಯುತ ಸತೀಶ್ ಅವರು ಮತ್ತು ಅವರ ಸಂಗಡಿಗರು ವಿಜಯ ಸ್ಟುಡಿಯೋದಿಂದ ಅವರಿಗೂ ಕೂಡ ನಮ್ಮ ಧನ್ಯವಾದಗಳು. ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪದ್ಮಜಾ ಪ್ರಸಾದ್ ಅವರ ಕುಟುಂಬಸ್ಥರು, ಹಿತೈಷಿಗಳು, ಸ್ನೇಹಿತರು ಎಲ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಜೊತೆ ಸಹ ನಿರೂಪಕಿಯಾಗಿದ್ದಂತಹ ಶ್ರೀಮತಿ ಜ್ಯೋತಿ ಗಿರೀಶ್ ಅವ್ರಿಗೂ ಕೂಡ ಧನ್ಯವಾದಗಳು.
ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಜಾಗವನ್ನು ಒದಗಿಸಿಕೊಂಡಂಥವರು ಶ್ರೀಯುತ ಪ್ರವೀಣ್ ಕುಮಾರ್ ಅವರು, ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಗಾಂಧಿ ಭವನದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಧನ್ಯವಾದಗಳು. ಶ್ರೀಮತಿ ಸುಮಾ ರವಿ ಅವರು PPMFಗೆ ಸಂಬಂಧಪಟ್ಟಂತಹ ಎಲ್ಲ ಡಿಸೈನಿಂಗ್ ವರ್ಕ್ನ ಮಾಡಿದ್ದಾರೆ, ಅವರಿಗೆ ವಿಶೇಷವಾದ ಧನ್ಯವಾದಗಳು. ಶ್ರೀಯುತ ರಂಗರಾಜನ್ ಅವರು ಸ್ಪೋರ್ಟ್ಸ್ ಐಟಮ್ಸ್ ಹಾಗೆ ಒಲಿಂಪಿಕ್ ಟ್ರೋಫಿ ಸ್ಟೋರ್ಸ್ನಿಂದ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಅವ್ರಿಗೂ ಕೂಡ ಧನ್ಯವಾದಗಳು. ಶ್ರೀಯುತ ಸತ್ಯನಾರಾಯಣ ಅವರು ಶಾಲೆಗೆ ಕೊಟ್ಟಂತಹ ಬ್ಯಾಗ್ಗಳ ಒಂದು ವಿತರಣೆಗೆ ಸಹಾಯ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳು. ಶ್ರೀಯುತ ಲಕ್ಷ್ಮಣ್ ಅಡಿಗ ಕೇಟರರ್ಸ್, ಅವರಿಗೂ ಕೂಡ ನಮ್ಮ ಧನ್ಯವಾದಗಳು. ನಮಸ್ತೆ. ಊಟದ ವ್ಯವಸ್ಥೆ ಇರತ್ತೆ, ಖಂಡಿತ ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕು.